ಭಗವಂತ ಎಲ್ಲಾ ಹಣ್ಣುಗಳಲ್ಲಿ ಬೀಜಗಳನ್ನು ಒಳಗಡೆ ಕೊಟ್ಟನ, ಇದರಲ್ಲಿ ಹೊರಗಡೆ ಕೊಟ್ಟ. ಆದ್ರೆ ನಮ್ಮ ಅಂತರ್ಜಲ ಹೆಚ್ಚಾಗಬೇಕಾದ್ರೆ ಓಡುವ ನೀರು ನಡೆಯುವ ಹಂಗೆ ಮಾಡಬೇಕು, ನಡೆಯುವ ನೀರು ನಿಲ್ಲುವ ಹಂಗೆ ಬೇಕು, ನಿಲ್ಲುವ ನೀರು ಹಿಂಗುವಂತೆ ಮಾಡಬೇಕು. ಹಿಂಗೆ ಬಿದ್ದಿರ್ತದೆ, ಇದನ್ನೇ ತಗೊಳ್ಳೋದು. ಈ ನಟ್ ಹೆಂಗೆ ತಿರುಗಿಸ್ತೀವಿ ಆ ಥರ ತಿರುಗಿಸ್ಬಿಟ್ರೆ ಆಗುತ್ತೆ. ಹಾರ್ವೆಸ್ಟಿಂಗ್ ಇದ್ರ ಸ್ಥಳ ಯಾವುದೂ ಇಲ್ಲ. ಬರಡು ಭೂಮಿಯಲ್ಲೇ ಬಂಗಾರ ಬೆಳೆ ಅಂತ ಇದಕ್ಕೆ ಹೆಸರು ಅದೇ, ಡಾಲರ್ ಬೆಳೆನೂ ಅಂತಾರೆ. ಇದರಷ್ಟು ಈಸಿ ಮಾರ್ಕೆಟ್ ಯಾವುದೂ ಇಲ್ಲ. ಹಾರ್ಟಿಕಲ್ಚರ್ದಾಗ ಒಳ್ಳೆ ಲೀಡಿಂಗ್ ಕ್ರಾಪ್ಸ್ ಅಂದ್ರೆ ಇದು ಕ್ಯಾಶ್ಯೂ ಸರ್. ದನ ತುಳಿದು ಹಾಳು ಮಾಡ್ತಾರೆ, ತಿಂದು ಹಾಳು ಮಾಡಲ್ಲ, ತುಳಿದು ಹಾಳು ಮಾಡ್ತಾರೆ. ಖರ್ಚು ಭಾಳ ಕಡಿಮೆ. ಕಬ್ಬಿಗೆ ನಾವು 100% ನೀರು ಬೇಕಾದ್ರೆ ಅದ್ರ 5% ನಮಗೆ ನೀರು ಕೊಡ್ಬೇಕಾಯ್ತದೆ. ಮಂಗಲಿಂದ ನಮ್ಗೆ ಲಾಭ ಆಗ್ಯದ ಇಲ್ಲಿ. ಮತ್ತು ಅವು ತಿಂದ್ರೆ ನಮ್ಗೆ ಲಾಭ. ಎಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರ್ತದೋ ಅಲ್ಲಿ ಜಾಸ್ತಿ ಬೆಳೆ ಬರ್ತದೆ. ಇದು ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟು ವರ್ಷಕ್ಕೆ ವರ್ಷಿಗೆ 1 ಲಕ್ಷ ಆರಾಮ್ಸರಿ ತಗೋಬೋದು. 1 ಎಕರೆಗೆ ರೀ? ಯಾಕಂದ್ರೆ ಗಾಳಿ ಬಿಸಿಲು ಮಳೆಗೆ ಹಿಂಗೆ ಬೀಳುವಂಥ ಚಾನ್ಸಸ್ ಇರಲ್ಲ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಚಿಟ್ಟ ಊರಾಗಿದ್ದೇನೆ ಆ್ಯಕ್ಚುಲಿ. ಆಮೇಲೆ ನಮ್ಮ ಜೊತೆ ನಾರಾಯಣರಾವ್ ಸರ್ ಇದ್ದಾರೆ. ಆಮೇಲೆ ಇವ್ರು ನೋಡಿ ಕ್ಯಾಶ್ಯೂ ಏನದ 16 ವರ್ಷದಿಂದ ಕೃಷಿ ಮಾಡ್ತಾಯಿದ್ದಾರೆ, ಕ್ಯಾಶ್ಯೂ ಸ್ಪೆಷಲಿ. ಸೊ ಈ ವಿಡಿಯೋಳಗೆ ಅವ್ರು ಯಾವ ಥರ ಮಾಡ್ತಾರೆ ಅಂಥೇಳಿ ನಿಮ್ಗೆ ಫುಲ್ ಕಂಪ್ಲೀಟಾಗಿ ಹೇಳ್ತೀವಿ. ಪೂರಾ ವಿಡಿಯೋ ನೋಡಿರಿ. ಸೊ ಅದಕ್ಕಿಂತ ಮುಂಚೆ ನಮ್ದು ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರು ಶೇರ್ ಮಾಡಿರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮದು ಕಿರು ಪರಿಚಯ ಹೇಳ್ರಿ ನಮ್ಮದು ರೈತರಿಗೆ. ಕಾಜು. ನನ್ನ ಹೆಸರು ನಾರಾಯಣರಾವ್ ಸಣ್ಣಪ್ಪ ಮಾಣಿಕಪ್ಪ, ಬರದಾಬಾದೆ ಚಿಟ್ಟ. ಓಕೆ ಸರ್. ಬೀದರ್ ತಾಲೂಕು, ಬೀದರ್ ಜಿಲ್ಲೆ. ನಾನು ಕೃಷಿ ಕಾಜು ತೋಟ ಮಾಡೋದು 16 ವರ್ಷದಿಂದ ಮಾಡ್ತಾಯಿದ್ದೀನಿ. 16 ಮೊದಲ ಪಡಿತೇವೆ ವೇಸ್ಟ್ ಲ್ಯಾಂಡ್ ಅಂತ ಇರ್ತಿತ್ತು. ಆ ಜಮೀನಿಗೆ ನಾವು ವರ್ಷಕ್ಕೊಮ್ಮೆ 6 ತಿಂಗಳು ಇಂಥ ಭೂಮಿಗೆ ಬರ್ತಿದ್ವಿ. ಇಂಥ ಭೂಮಿಗೆ ಏನೋ ಡೆವಲಪ್ ಮಾಡಬೇಕು ಅಂತ ಮನಸ್ಸಿಂದ ಕೊರಗಿತ್ತು. ಅದನ್ನೇ ಒಂದ್ಸಲ ಕ್ಯಾಶ್ಯೂ ಬೋರ್ಡ್ದವ್ರು ಒಂದ್ಸಲ ವಿಸಿಟ್ ಮಾಡಿದ್ರು ಬೀದರ್ ಜಿಲ್ಲೆಗೆಲ್ಲ. ಇಲ್ಲಿ ಒಳ್ಳೆ ವಾತಾವರಣ ಅದ, ಬೆಳೆಸ್ಬೋದು ಇಂಥ ಒಂದು ಅಂತ ಅವರು ಪ್ರೋತ್ಸಾಹ ಕೊಡ್ತಾಯಿದ್ರು. ತೆಗೆದು ತೋಡ್ಸೋದ್ಲಕ್ಕ, ಸಸಿ ಕೊಡ್ಲಕ್ಕ ಹೀಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಮತ್ತು ಇದರಿಂದ ಭಾಳಷ್ಟು ಲಾಭಗಳವ. ಏನೇನು ಲಾಭಗಳವ ಅಂದರೆ, ಇದು ಕ್ಯಾಶ್ಯೂ ಆ್ಯಪಲ್ ಅಂತಾರೆ, ಇದಕ್ಕೆ ಕ್ಯಾಶ್ಯೂ ನಟ್ ಅಂತಾರೆ. ಈ ನಟ್ಟಲ್ಲಿಂದ ಬೀಜ ಮಾಡಿಕೊಂಡು ಲಾಭ ತೊಗೊಳ್ಬೋದು. ಮತ್ತು ಇದರಿಂದ ಆ್ಯಪಲ್ಲಿಂದ 6 ಐಟಮ್ಗಳು ರೆಡಿ ಮಾಡ್ಬೋದು. ಜ್ಯೂಸು, ಜಾಮು, ಕ್ಯಾಂಡಿ, ಪಿಕಲ್ಸ್. ಮತ್ತು ಅದನ್ನೇ ರಸ ಹಿಂಡಿ ಮೇಲೆ ಸೊಪ್ಪಿ ಏನು ಹಿಪ್ಪಿ ಬರ್ತದೆ, ಅದನ್ನೇ ಜರ ಕೊಟ್ಟು ಪೌಡ್ರ್ ಮಾಡಿದ್ರೆ 2 ಭಾಗ ಮಾಡಿದ್ರೆ ಒಂದು ಬರಿಕಂದು ಕೋಳಿಗೆ ಚುನ್ನಿ ಆಯ್ತದೆ, ಮತ್ತು ದಪ್ಪದಿಂದ ದನಗಳಿಗೆ ಚುನ್ನಿ ಆಯ್ತದೆ. 10% ನಾವು ಫೀಡ್ನಾಗ ಆ್ಯಡ್ ಮಾಡಿದ್ರೆ ಇದ್ರೂ ಲಾಭ ತೊಗೋಬೋದು. ಭಾಳಷ್ಟು ವಿಷಯಗಳು ಹೇಳಿದ್ರು. ಎಲ್ಲ ತರಬೇತಿ ತೊಗೊಂಡು ಸಂಪೂರ್ಣ ಕ್ಯಾಶ್ಯೂದಾಗ ತರಬೇತಿ ತೊಗೊಂಡು ನಾವು ಈಗ ಗೊತ್ತೇ ಮಾಡ್ಕೋತಾ ಬಂದೀನಿ ಸರ್. ಮಾಡ್ಕೊಂಡು ಬಂದಿರಲ್ಲ ಸರ್? ಹಾಂ. ಇದು ಭೂಮಿ ಯಾವ ಥರ ಬೇಕು ಸರ್ ನಾವು ರೈತರು ಮಾಡ್ಕೋಬೇಕಂದ್ರೆ? ಈ ಭೂಮಿಗೆ ಇದು ಕ್ಯಾಶ್ಯೂ ನಟ್ಟಿಗೆ ಸ್ಪೆಷಲಿ ಅಂದರೆ ಲ್ಯಾಟ್ರಲ್ ಸಾಲ್ ಅಂದರೆ ಕೆಂಪು ಕಲ್ಲು ಮಿಶ್ರಿತ. ಕಲ್ಲು ಜಾಸ್ತಿ ಇದ್ದಿದ್ರೆ ಚಲೋ. ಮತ್ತು ಯಾಕಂದರೆ ಗಾಳಿ ಬಿಸಿಲು ಮಳೆಗೆ ಹಿಂಗೆ ಬೀಳುವಂಥ ಚಾನ್ಸಸ್ ಇರಲ್ಲ. ಮತ್ತು ಇದು ಬೆಳೆ ಈಲ್ಡ್ ಜಾಸ್ತಿ ಇದಕ್ಕೆ ಬರ್ತದೆ. ಹೌದೇನು ಸರ್? ಒಳ್ಳೆ ಭೂಮಿ ನಾವು ಕೆಂಪು ಭೂಮಿ ಅಂತ ನಾವು ತೊಗೊಂಡಾಗ ಈಲ್ಡ್ ಕಮ್ಮಿ ಆಯ್ತದೆ. ಓಕೆ ಸರ್. ಓಕೆ. ಸೊ ಅದಕ್ಕೆ ಕಲ್ಲಿಂದ ಇರಬೇಕು. ಕಲ್ಲಿಂದ ಇದ್ರೆ ಇದಕ್ಕೆ ಮತ್ತೆ ಒಳ್ಳೆ ಲಾಭ. ಈ ಭೂಮಿಗೆ ಮತ್ತು ಯಾವ ಬೆಳೆನೂ ಸೂಕ್ತ ಅಲ್ಲ. ಓಕೆ ಸರ್. ಇದು 100% ಇದೇ ಈ ಬೆಳೆ ಕಾಜುನೇ ಸೂಕ್ತದ. ಬೀದರ್ ತಾಲೂಕು, ಹುಮ್ನಾಬಾದ್ ತಾಲೂಕು, ಬಸವ ಕಲ್ಯಾಣ ತಾಲೂಕು, ಕೆಂಪಡಿ ಎಲ್ಲದ ಅಲ್ಲಿ ಇದು ಬಹಳ ಸೂಕ್ತ, ಸೂಟೇಬಲ್ ಅದ ಸರ್. ಸೂಟೇಬಲ್ ಅಂದ್ರೆ ಇಂಥ ಕಲ್ಲು ಪ್ರದೇಶ ಮಣ್ಣಿತ್ತಂದ್ರೆ ಅಲ್ಲಿ ಇದನ್ನೇ ಮಾಡ್ಬೇಕು. ಮತ್ತೆ ಇದ್ರ ಮಾಡಿದ್ರೆ ಲಾಭ ನೋಡ್ರಿ. ನಂಗೆ ಲಾಭ ಏನು ಹೋದ್ರೆ ಒಳ್ಳೆ ಭೂಮಿದಾಗ ಎಕರೆಗೆ ನಮಗೆ 50,000 ರೂಪಾಯಿ ಇನ್ಕಮ್ ಬರ್ತದೆ ಎಲ್ಲ ತೆಗೆದ್ಬಿಟ್ರೆ. ಅದು ಭಾಳ ಕಷ್ಟ ಆಯ್ತು. 50,000 ಬರಲ್ಲ, 30,000 40,000 ಬರ್ತದೆ. ಅಂದ್ರೆ ತರಕಾರಿ ಹಣ್ಣು ಏನು ಬೆಳೆಸ್ರು 20 ಭಾಳಷ್ಟು ನೀರು ಕೊಡಬೇಕು, ಸಮಯ ಕೊಡಬೇಕು, ಇವೆಲ್ಲ. ಇದ್ರ ಏನಿಲ್ಲ, ವರ್ಷಿಗೆ 1 ಲಕ್ಷ ಆರಾಮ್ಸರಿ ತಗೋಬೋದು. 1 ಎಕರೆಗೆ ರೀ? 1 ಎಕರೆಗೆ 1 ಲಕ್ಷ ತಗೋಬೋದು. ಎಲ್ಲ ಖರ್ಚು ತೆಗೆದು ತಗೋಬೋದು. ಓಕೆ ಸರ್. ಓಕೆ ಸರ್. ಇದು ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ತಗೋತಾರೆ? ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ 3 ವರ್ಷಕ್ಕೆ ನಾವು ಕಾಯಿ ಸ್ಟಾರ್ಟ್ ಆಯ್ತದ. 3 ವರ್ಷ ಚಾಲು. ಇಲ್ಲಿ ಲಾಭ ಹೆಂಗೆ ಬರ್ತದಂದ್ರೆ, ಕಬ್ಬು ನಾಟಿ ಮಾಡಿದ್ರೆ 1 ವರ್ಷ ನಾಟಿ ಮಾಡಿದ್ರೆ 3 ವರ್ಷ ಬರ್ತದೆ, ಆಮೇಲೆ ತೆಗೆದು ಹಾಕ್ಬೇಕಾಗ್ತದೆ. ಇಲ್ಲಿ ಹಾಗಿಲ್ಲ, 1 ವರ್ಷ ನಾಟಿ ಮಾಡಿದ್ರೆ 30 ವರ್ಷ ಬರ್ತದೆ. 30 ವರ್ಷ 10 ಟೈಮ್ಸ್ ಲಾಭ ಅದ್ರಾಗ. ಓಕೆ ಸರ್. ಒಂದ್ಸತಿ ಪ್ಲಾಂಟೇಶನ್ ಮಾಡಿದ್ರೆ 30 ವರ್ಷ 40 ಮೇಂಟೈನ್ ಮಾಡಿದ್ರೆ 40 ವರ್ಷದಾಗ ಬರ್ಬೋದು. ಹೌದೇನು ಸರ್? ಅದಕ್ಕೆ ಪ್ರತಿ ವರ್ಷ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ, ಸಸಿ ತರಬೇಕಂತಿಲ್ಲ, ಬೀಜ ಬಿತ್ತು ಸಮಯ ಬಂತು ಬೀಜ ಗೊಬ್ಬರ ತರಬೇಕು ಅಂತ ಟೆನ್ಷನ್ ಇಲ್ಲ. ಒಂದ್ಸಲ ಮಾಡಿಬಿಟ್ರೆ 30-40 ವರ್ಷದಾಗ ಆರಾಮ್ಸರಿ ಬರ್ತದೆ.
ಸರ್ ಈಗ ನಾವು ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಸರ್ ಸಸಿಗಳು ಎಲ್ಲಿ ಸಿಗ್ತದೆ ರೀ ಮತ್ತು ಸ್ಪೇಸಿಂಗ್ ಎಷ್ಟು ತೊಗೋಬೇಕು ಸರ್ ಇದು? ಸಸಿಗಳು ವೆಂಗೂರ್ಲ ಅಂತದೆ, ಮಹಾರಾಷ್ಟ್ರ ರತ್ನಗಿರಿ ಡಿಸ್ಟ್ರಿಕ್ದಾಗ ವೆಂಗೂರ್ಲ ಅಂತದೆ, ಅಲ್ಲಿ ಸಸಿಗಳು ಸಿಗ್ತಾವೆ. ಅದು ಒಂದು ಸಸಿಗೆ 1 ವರ್ಷದ ಸಸಿನೇ ಹಚ್ಚಬೇಕು. 2 ವರ್ಷದಿಂದ ಕೊಡ್ತಾರೆ, 3 ವರ್ಷದಿಂದ ಕೊಡ್ತಾರೆ. ದೊಡ್ಡ ಸೈಜ್ ಇರ್ತಂತ ಅದಿಲ್ಲ, ವರ್ಷದ ಸಸಿ ಹಚ್ಚಿದ್ರೆ ಸರಿಯಾಗಿ. ಅದು ಸ್ಪೇಸಿಂಗ್ 20x20 ಹಚ್ಚಿದ್ರೆ ಸಾಕು. ಅಂದರೆ ಹಿಂಗೆ 20x20 ಸಾಲದಿಂದ ಸಾಲಿಗೆ 20, ಸಸಿಯಿಂದ ಸಸಿಗೆ 20 ಫೀಟ್ 20 ಫೀಟ್. ಅದು ಸಸಿ ಎಷ್ಟು ಸಿಕ್ಕಿದೆ ಸರ್ ಆ ಟೈಮ್ನಾಗ? ಆ ಸಮಯದಾಗ 25 ರೂಪಾಯಿ ಕೊಟ್ಟರು. 25 ರೂಪಾಯಿ. ಈಗ ಎಷ್ಟು ನಡೆದ ಸರ್ ಅಂದಾಜು? ಈಗ 150ರಿಂದ ನಡೆದ, 150, 170 ನಡೆದ. 70 ಸರ್? 70. ಓಕೆ ಸರ್. ಈಗ ಸರ್ ಪ್ಲಾಂಟೇಶನ್ ಮಾಡ್ತಾರಲ್ಲ, ಪ್ಲಾಂಟೇಶನ್ ಮಾಡೋ ಟೈಮ್ನಾಗ ತೆಗ್ ಹಾಕ್ತಲ್ಲ ಸರ್, ಅದು ಸೈಜ್ ಎಷ್ಟು ಸಿಗಬೇಕು ಸರ್? ಸೈಜು 2.5 ಫೀಟ್ ಕೊಡ್ತಾರೆ. ಉದ್ದ ಅಗಲ ಆಳ 2.5 ಫೀಟ್ ತೆಗೆದುಬಿಟ್ರೆ ಆಯ್ತು. ಮೇಲ್ಮಣ್ಣ ಬಾಜಿ ತೆಗೆದು ಬುಡದಾಗಿನ ಮಣ್ಣು ಬಾಜಿ ಒಂದು ಕಡೆ ಹಾಕಬೇಕು. ಆ ಗೊಬ್ಬರ ಮಿಕ್ಸ್ ಮಾಡಿ ಕೆಳಗಿಂದ ಮೇಲೆ ಹಾಕ್ಬೇಕು, ಮೇಲಿಂದ ಕೆಳಗೆ ಹಾಕ್ಬೇಕು. ಗೊಬ್ಬರ ಏನು ಹಾಕ್ಬೇಕು ಸರ್? ತಿಪ್ಪಿ ಗೊಬ್ಬರ ಹಾಕಬೇಕು. NPK ಗೊಬ್ಬರ ಹಾಕಿದ್ರೆ ಅಂತ ಯೂರಿಯಾ ಮತ್ತು ಫಾಸ್ಫರಸ್ DAP ಹಾಕ್ಬಿಟ್ರೆ ಅದು ಸ್ವಲ್ಪ ಒಂದು ಅರ್ಧ ಕೆಜಿ ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಆಯ್ತು ಸರ್. ಅದು ಸಸಿ ಹಚ್ಚೋದು ಒಂದು ಭಾಳ ಇಂಪಾರ್ಟೆಂಟ್ ವಿಷಯ. ಮಣ್ಣು ಪೂರ್ತಿ ಮುಚ್ಚಬೇಕು. ಓಕೆ. ಪೂರ್ತಿ ಮುಚ್ಚಿಬಿಟ್ರೆ ಮೇಲ್ಗಡೆ ಅದು ಏನು ಒಂದು ಪ್ಯಾಕೆಟ್ ಇರ್ತದೆ, ಆ ಪ್ಯಾಕೆಟ್ ಎಷ್ಟು ಕಂಪ್ಲೀಟ್ ತೆಗೆದು ಪ್ಯಾಕೆಟ್ ಅದು ಮಣ್ಣು ಅದನ್ನ ಒಳಗೆ ಸಸಿ ಹಚ್ಬಿಡ್ಬೇಕು. ಪ್ಯಾಕೆಟ್ ತೆಗೆದು ಹಚ್ಬೇಕು. ಒಬ್ರು ಹಂಗೆ ಇಟ್ಟಿರ್ತಾರೆ, ಅದು ಇದು ಆಗಲ್ಲ. ಪ್ಯಾಕೆಟ್ ಮೇಲಿನ ಕಟ್ ಮಾಡಿ ಪ್ಯಾಕೆಟ್ ತೆಗೆದು ಹಾಕಿ ಕ್ಯಾರಿ ಬ್ಯಾಗ್ ಇರ್ತದೆ, ತೆಗೆದಾಕಿ ಸಸಿ ಹಚ್ಬೇಕು. ಅದು ಎಷ್ಟು ದಾಟ ಕೆದ್ರೆ ಆಗಿನಾಗ ಮತ್ತೆ ಇರ್ತದೆ, ಹಚ್ಬೋದು. ಓಕೆ ಸರ್. ಯಾಕಂದ್ರೆ ಒಂದ್ಸಲ ಬೇರೆ ಬಿಡ್ಲಕ್ಕ ಕಂಪ್ಲೀಟ್ ಸೋಲ್ತದೆ. ಅದು 1 ವರ್ಷದಿಂದ ಸರ್ ಸಸಿಯನ್ನು ತರ್ತೀರ, ಎಷ್ಟು ಫೀಟ್ ಇರ್ತದೆ ಸರ್ ಅದು? ಅದು 2.5 ಫೀಟ್. 2.5 ಫೀಟ್ ಏನು ಸರ್? ಅಂದ್ರೆ ಒಳಗೆ 2 ಫೀಟ್ ಹೋಗ್ತದೆ, ಅರ್ಧ ಫೀಟ್ ಮೇಲೆ? ಅಲ್ಲೇ ಕಂಪ್ಲೀಟ್ ಮಣ್ಣು ಮುಚ್ಚಿ ಮೇಲೆ 2 ಫೀಟ್ ಇಲ್ಲಿ ಇರ್ತದಲ್ಲ, ಇರಲ್ಲ. ಓಕೆ. ಹಾಫ್ ಫೀಟ್ ಕೆದರ್ತೀವಿ ಅಷ್ಟೇ ಹಚ್ತೀವಿ, ಕೆಳಗೆಲ್ಲ ಮುರಿದು ಮಾಡಿರ್ತೀವಿ ಒಟ್ಟೆ ಬೇರೆ ಬಿಡ್ಲಕ್ಕ. ಓಕೆ ಸರ್. ಓಕೆ. ಅಂದ್ರೆ ಮ್ಯಾಲೆ ಇರ್ತದೆ ಅಂತ ತಿಳ್ಕೊರಿ ಸರ್. ಸರಿ ಸರ್. ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಇದಕ್ಕೆ ಏನಾದ್ರು ರೋಗ ಏನಾರು ಬರ್ತದೆ ಸರ್? ರೋಗ ಟೀ ಮಸ್ಕಿಟೋ ಅಂತ ಇರ್ತದೆ. ಅದು ಯಾವಾಗ ಹಣ್ಣು ಬಂದಾಗ ಫಸ್ಟಿಗೆ ಏನು ಬರಲ್ರಿ ಇದು? ಇಂಥವು ಕಾಯಿ ಆದಾಗ ಚಾಲು ಅದು ಕಣ್ಣು ಹೂ ಕಾಯಿ ಇದ್ದಾಗ ಹತ್ತದ. ಅವಾಗ ಮಾತ್ರ ಟೀ ಮಸ್ಕಿಟೋ ಅದು. ಅದಕ್ಕೆ ಸರಿ 2 ಸಲ ಸ್ಪ್ರೇ ತೊಗೊಂಡ್ರೆ ಆಯ್ತು. ಓಕೆ. ಇನ್ಸೆಕ್ಟಿಸೈಡ್ ಫಂಗಸ್ಸು ಆಯ್ತು ಹೊಡಿಬೋದು. ಮತ್ತು ಇದು ಸಸಿ ಹಚ್ಚಿದ ಮೇಲೆ ಅದಕ್ಕೆ ಒಂದು ಆಧಾರ ಕೋಲ್ ಕೊಡ್ಬೇಕು. ಕಸಿ ಮಾಡಿದ್ದಿರ್ತದೆ, ಮುರಿದು ಬೀಳ್ತದೆ ಕಾಳಿಗೆ, ಆಧಾರ ಕೋಲ್ ಹಚ್ಚಿ ಕಡೆಗೆ ಸಪೋರ್ಟ್ ಕೊಡ್ಬೇಕು. ಓಕೆ ಸರ್. 1 ವರ್ಷ 2-3 ವರ್ಷ ತಗ ಇರ್ತದೆ ಅದು. ಆಮೇಲೆ ಅದು ಸ್ವಾವಲಂಬಿ ಇರ್ತದೆ, ನಿಮ್ಗೆ ಕಟ್ಟಿಗೆ ಅವಶ್ಯಕತೆ ಇರಲ್ಲ. ಅಂತಾರೆ ಬೇಸಾಯ ನೀವು 2-3 ವರ್ಷ ಬೆಳೆಸ್ಕೋಬೋದು ಬೆಳೆ ಒಳಗೆ ಅಲ್ಲೇ ಲಾಭ. ಕೃಷಿಕರ ಅಂದ್ರೆ ನಾವು ಉಳಿತದ್ರೆ ಅದು ಮಾಡ್ಕೋಬೋದು ಸರ್. ಅದು ಮಾಡಿದ್ರೆ ಲಾಭ. ಅಂತರ ಬೆಳೆ ಎಲ್ಲ ಇದು ಮಾಡ್ಕೋಬೋದು ಸರ್. ಅದು 2-3 ವರ್ಷ ಮಾಡ್ಕೋಬೋದು. ಆಮೇಲೆ ಸರ್ ಇದೀಗ ನಾವು ಪ್ಲಾಂಟೇಶನ್ ಮಾಡಿದ್ಮೇಲೆ ಇದಕ್ಕೆ ನೀವೇನು ಹುಲ್ಲಿಂದ ಔಷಧಿ ಹುಡ್ಬೋದ? ಹೆಂಗೆ ಸದಿ ತೆಗ್ತೀರ ಹೆಂಗೆ ಸರ್? ಅಲ್ಲ ಅವಾಗೆಲ್ಲ ಸದಿ ಇರ್ತಿತ್ತು, ತೆಗೆದು ನೀವು ಹುಲ್ಲಿನ ಔಷಧಿ ನಾರ್ಮಲ್ ಆಗಿ ಹೊಡಿಬೋದು ಸರ್? ಹೊಡಿಬೋದು. ಓಕೆ. ಆಮೇಲೆ ಇದು ವಾತಾವರಣ ಹೆಂಗೆ ಸರ್? ಅದಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕಾಗ್ತದೆ? ಇದು 38 ಟೆಂಪ್ರೇಚರ್ದಾಗ 48 ಟೆಂಪ್ರೇಚರ್ದಾಗ ನಮ್ಗೆ ಫಲ ಬರ್ತಾ ಇರ್ತದೆ. 48 ತನಕ? 40 ಏನ್ರಿ? 38 to 40. ಅದು ಫಲ ಚಾಲು ಆಗೋದು 35ರಿಂದ 35 ಸರ್. ಮಿನಿಮಮ್ 35 ಟೆಂಪ್ರೇಚರ್ ಇರ್ತದೆ. ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೋ ಅಲ್ಲಿ ಜಾಸ್ತಿ ಬೆಳೆ ಬರ್ತದೆ. ಹೌದೇನು ಸರ್? ಹ್ಯೂಮಿಡಿಟಿ ಕೋಸ್ಟಲ್ ಪ್ರದೇಶ, ಭಾರತದ ಕೋಸ್ಟಲ್ ಮಹಾರಾಷ್ಟ್ರ ಎಲ್ಲ ಏನಿದೆ ಕೋಸ್ಟಲ್ ಪ್ರದೇಶ ಜಾಸ್ತಿ ಬರ್ತದೆ. ಬಯಲು ಪ್ರದೇಶ ಅಂದರೆ ಬೀದರ್ ತಾಲೂಕು ಯಾಕೆ ಸೂಕ್ತದ ಅಂದರೆ ಅರೆಮಲೆನಾಡು ಇದು. ಹೌದು ಸರ್. ಈಗ ಹಾಗಾಗಿ ಗೋವಾದಾಗ ಏನು ಬೆಳೆ ಬೀಳ್ತದೆ ಇದನ್ನು ಅಲ್ಲಿ ಅದೇ ಭೂಮಿ ವಾತಾವರಣದಲ್ಲಿ ಕೆಂಪು ಕಲ್ಲ, ಕೆಂಪು ಮಣ್ಣು, ಅದಕ್ಕಾಗಿ ಗೋವಾದ ವಾತಾವರಣ ಇಲ್ಲದೆ ಇಲ್ಲಿ ಬೆಳೆಸ್ಬೋದ. ಇದಕ್ಕೆ ಸಸಿ ಮಾಡಿದ್ರೆ ಕೊಡಂಗಿ ತಿಮ್ಮಂಗಿಲ್ಲ, ಮತ್ತು ಕುರಿ ತಿಂಬಲ್ಲ, ದನ ತಿಂಬಂಗಿಲ್ಲ. ತಪ್ಪಲು ಏನು ಅವಶ್ಯಕ ಅದೇನು ತಿಮ್ಮ ಹಾಳು ಮಾಡಂಗೆ ಯಾವ್ದು ಮಾಡಲ್ಲ. ಈ ಕಾಯಿ ಮತ್ತೆ ನೀವು ಹಣ್ಣು ಆದ್ಮೇಲೆ ಬಾಧೆ ಯಾವ್ದಂದ್ರೆ ಯಾವ್ದ್ರದ್ದು ಬಾಧೆ ಇಲ್ಲ. ಇನ್ನೇ ಒಂದು ಮಂಗಗಳು ಬಂದ್ರು ಬಿ ಹಣ್ಣು ತಿಂತಾವ, ಬೀಜ ಬಿಟ್ಟಿರ್ತಾವ ಹೋಗಿರ್ತಾವ ಅಷ್ಟೇ. ನಮಗೂ ಏನು ತೊಂದರೆ ಕೊಡಲ್ಲ. ಹಣ್ಣು ತಿನ್ಲಾಗ ತಿಂದ್ರೆ ಬಹಳಷ್ಟು ಹಣ್ಣು ಇರ್ತದೆ. ಎಷ್ಟು ಹಣ್ಣು ಅಂದ್ರೆ ಎಕರೆಗೆ 8 ಕ್ವಿಂಟಲ್ ಹಣ್ಣು ಇರ್ತದ. ಹಣ್ಣು ಅಂದ್ರೆ ಇವು ಆ್ಯಪಲ್ ಏನು ಸರ್? ಆ್ಯಪಲ್ ಸರ್. ಓಕೆ. ಇವು ಆ್ಯಪಲ್ ಈ ಥರ ಇಲ್ಲಿ ಅದ ನೋಡಿ. ಈ ಥರ ಇದು ಆ್ಯಪಲ್ ಅಷ್ಟೇ ತಿಂತದ್ರಿ? ಆ್ಯಪಲ್ ಅಷ್ಟೇ ತಿಂತದ, ಬೀಜ ಕೆಳಗೆ ಬಿಟ್ಟಿರ್ತದೆ. ನಮಗೆ ಬಿಡಿಸುವಂತ ಕೆಲಸ ಕಮ್ಮಿ ಮಾಡ್ತದೆ ಕೊಡಂಗಿ. ಓಕೆ ಸರ್. ಅದ್ರಲ್ಲಿ ಮತ್ತೆ ಅವು ತಿಂದ್ರೆ ನಮ್ಗೆ ಲಾಭ. ಇದು ಹಣ್ಣು ತಿಂತದ, ಬೀಜ ಬೀಳ್ತದೆ, ಬೀಜ ಹಾಕೋತೀವಿ, ನಮ್ಗೆ ಲೇಬರ್ ಕಮ್ಮಿ ಆಗ್ತದೆ. ಮಂಗಲಿಂದ ನಮ್ಗೆ ಲಾಭ ಆಗ್ಯದ. ಇಲ್ಲಿ ನೀರು ಭಾಳ ಕಡಿಮೆ. ಈಗ ಕಬ್ಬಿಗೆ 100% ನೀರು ಬೇಕಾದ್ರೆ ಅದ್ರ 5% ನಮ್ಗೆ ನೀರು ಕೊಡ್ಬೇಕಾಯ್ತದೆ.
ಅಂದ್ರೆ ನೀರು ಎಷ್ಟು ದಿವ್ಸಕ್ಕೆ ಒಂದ್ಸರ್ತಿ ಬಿಡ್ಬೇಕು ಸರ್ ಇದು? ಇದು 3 ವರ್ಷ ಕೊಡೋ 3 ವರ್ಷ ಬೆಳೆಯುವ ತಗ 15 ದಿವ್ಸಕ್ಕೆ ಕೊಟ್ಟರೆ ಸ್ವಲ್ಪ ಅದು ಲೀಟರ್ ವೈಸ್ 4 ಲೀಟರ್ ಕೊಟ್ಟರೆ ಸಾಕಟ್ಟು. ಅದು ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ. ಓಕೆ ಸರ್, ಓಕೆ. 15 ದಿವ್ಸಕ್ಕೊಮ್ಮ ಅದು ಸ್ವಲ್ಪ ಮಲ್ಚಿಂಗ್ ಮಾಡಿದ್ರೆ ಅಂದ್ರೆ ಮುದೈತದಕ್ಕೆ ಏನು ಜರತ್ವಿ ಇಲ್ಲ ಅಂದಂಗೆ ಅದ. ಇದು ಬಯಲು ಬೆಳೆದಾಗ ಬಯಲು ಭೂಮಿದಾಗ ಬೆಳಿತಕ್ಕಂಥದ್ದು ಬಯಲು ಬೆಳೆಸ ಅದಕ್ಕೆ ಸ್ವಲ್ಪ ನೀರು ಕೊಟ್ಟೆ ಅಂದ್ರೆ ಅದು ಭಾಳ ಚಲೋ ಬರ್ತದೆ. ಇದು ಚಲೋ ಬರ್ತದೆ. 5% ನೋಡಿ ಕಬ್ಬಿಗೆ ಎಕರೆಗೆ 50,000 ರೂಪಾಯಿ ನಿಮ್ಮ ಇನ್ಕಮ್ ಆಯ್ತದ. ಇಲ್ಲಿ 1 ಲಕ್ಷ ಆಯ್ತದ. ಓಕೆ ಸರ್. ನೀರು ಕಡಿಮೆ ನೀರು ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಅಂತಂದ್ರೆ ಅಲ್ಲಿ 5%ದಾಗ ಇದು ನಮ್ಮ ಲಾಭ ಆಗುತ್ತೆ. ಅಲ್ಲಿ 100 ಲೀಟರ್ ಹೋದ್ರೆ ಇಲ್ಲಿ 5 ಲೀಟರ್. ಇದು ನೀರಿನ ಉಳಿತಾಯದಾಗ ಒಂದು ಲಾಭ. ಅದು ಭೂಮಿ ನಮ್ಗೆ ಬೇಕಾದ ಭೂಮಿ ಅದ, ನಮ್ಗೆ ಏನು ಬಂದಿಲ್ಲ ಅಂದ್ರೂ ಇದು ಲಾಭ ಅದಂತ. ಈ ಥರ ನಮ್ಮ ಬೀದರ್ ಜಿಲ್ಲೆದ 1000 ಎಕರೆ ಅದ. ಎಲ್ಲರೂ ಈ ಥರ ಮಾಡಿದ್ರೆ ನಮ್ಮ ಬೀದರ್ ಟಾಪ್ ಲೆವೆಲ್ದಾಗ ಬರ್ತದೆ. ಬೀದರ್ ಕರ್ನಾಟಕದಾಗ ಆರ್ಥಿಕ ಮಟ್ಟದಲ್ಲಿ GDP ನಮ್ದು ನಂಬರ್ 1 ತರ್ಬೋದು. ನಮ್ದು ಗುರುತಿಸ್ಬೋದು. ಬೀದರ್ ಇಡೀ ನಮ್ಮ ಭಾರತದಲ್ಲಿ ಬೀದರ್ ಜಿಲ್ಲೆಯನ್ನು ಗುರುತಿಸ್ಬೋದು ಈ ಥರ ಮಾಡಿದ್ರೆ. ಓಕೆ ಸರ್. ಖಾಲಿ ಕಾಜು ಬೆಳೆದಾರೆ ಚೆನ್ನಾಗಿ. ಓಕೆ ಸರ್. ಸರ್ ಇದಕ್ಕೆ ಗೊಬ್ಬರ ಯಾವ ಥರ ಕೊಡ್ಬೇಕು ಸರ್? ಯಾವ ಟೈಮ್ನಾಗ ಕೊಡ್ಬೇಕು ಇದಕ್ಕೆ? 3 ವರ್ಷ ಗೊಬ್ಬರ ಜೂನ್ ಜುಲೈ ಇದೆ. ಯಾಕಂದ್ರೆ ಎಲ್ಲ ಮತ್ತೊಂದು ಸಸಿ ನಾಟಿ ಮಾಡೋದು ಜೂನ್ ಜುಲೈದಾಗೆ ಅವಾಗೆ ಮಾಡಬೇಕು. ಅದು ಇಂಪಾರ್ಟೆಂಟ್ ಅದು ಹೇಳಿದ್ರೆ ಯಾವುದೇ ಸಸಿ ನಾಟಿ ಮಾಡಬೇಕಾದ್ರೆ ಜೂನ್ ಜುಲೈದಾಗ ಮಾಡಬೇಕು. ಇದನ್ನು ಅದೇ ಟೈಮ್ ಮಾಡಬೇಕು. ಗೊಬ್ಬರ ಗೊಬ್ಬರ ಆಮೇಲೆ ನಡು ಏನಾದ್ರು ಮೈಕ್ರೋನ್ಯೂಟ್ರಿಯೆಂಟ್ ಏನಾರು ಆಗ್ಬೇಕು ಸರ್ ಇದಕ್ಕೆ? ಪೋಷಕಾಂಶಗಳು ಕೊಡಬೇಕು, ಸ್ವಲ್ಪ ಕೊಡ್ಬೋದು. ಹಾಗೇನಿಲ್ಲ ಕೊಡ್ಬೋದು. ಹಾಗೆ ಏನು ಕಾಜು ಅದ ರೀ. ಇದು ಯಾವ ತಿಂಗಳಾಗ ಇಳುವರಿ ಚಾಲು ಆಗ್ತದೆ ಸರ್? ಇದು ಬೆಳೆ ಬರೋದು ಕಾಯಿ ಬರೋದು? ರೈಟ್. ಇದು ಸೀಸನ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಗ ಬರ್ತದೆ. 3 ತಿಂಗಳೇನು ಸರ್? 4 ತಿಂಗಳು. ಫೆಬ್ರವರಿ ಅಂದ್ರೆ ಸೀಸನ್ ಏನದ ಆ್ಯಕ್ಚುಲಿ ಇರೋದೇ 2 ತಿಂಗಳು. ಅದು ಮೋಸಮ್ ಏನಂತದ ಫೆಬ್ರವರಿ 15ರಿಂದ ಪ್ರಾರಂಭ ಆಗಿರ್ತದೆ. ಫೆಬ್ರವರಿ 15ರಿಂದ ಪ್ರಾರಂಭ ಆಯ್ತದೆ. ಏಪ್ರಿಲ್ ಅಂಬಟಿಗೆ ಮುಗಿದೋಗಿರ್ತದೆ. ಒಂದೊಂದ್ಸಲ ಏನಿರ್ತದೆ ಏಪ್ರಿಲ್ ಸ್ಟಾರ್ಟ್ ಆಯ್ತದೆ, ಮೇದಾಗ ಮುಗಿದೋಗ್ತದೆ. ಹೌದೇನು ಸರ್? ಅದು ವಾತಾವರಣದಾಗ ಏನೋ ಸ್ವಲ್ಪ ಏರುಪೇರು ಇರ್ತದೆ. ಅದು ನಿಸರ್ಗಕ್ಕೆ ಬಿಟ್ಟಿದ್ದು. ಓಕೆ ಸರ್, ಓಕೆ. ಅದು ಬೇಸಿಗೆಯಲ್ಲಿ ಸೀಸನ್ ಇದೆ. ಓಕೆ ಸರ್. ಈಗ ನಮ್ಮ ರೈತರಿಗೆ ಸರ್ ನಾರ್ಮಲ್ ಪ್ಲಾಂಟೇಶನ್ ಮಾಡ್ಬೇಕಂದ್ರೆ 1 ಎಕರೆಗೆ ಸರ್ ಖರ್ಚು ಎಷ್ಟು ಬರ್ತದೆ ಸರ್? ಖರ್ಚು ಭಾಳ ಕಡಿಮೆ. ಟೋಟಲ್ 1 ಎಕರೆಗೆ ಎಷ್ಟು ಗಿಡಗಳು ಬರ್ತದೆ ಸರ್? ಎಕರೆಗೆ 20 by 20 ಕೊಡ್ತಾರೆ, 190 ಕೊಡ್ತಾವೆ. 90 ಕೊಡ್ತಾವೆ ಸರ್. ಸೊ 90 ಕೊಟ್ಟು ಪ್ಲಾಂಟೇಶನ್ ಮಾಡಿ ಎಲ್ಲ 3 ವರ್ಷ ತನಕ ಖರ್ಚು ಎಷ್ಟು ಬರ್ಬೋದು ಸರ್ ಎಲ್ಲ ಸೇರಿ? ಚಾಲು ಆಗುತ್ತೆ ಎಕರೆಗೆ 1 ಲಕ್ಷ ಅದ ಪಕ್ಕ 3 ವರ್ಷ ತನಕ. ಭಾಳ ಐತರ. 1 ಲಕ್ಷ ಇನ್ವೆಸ್ಟ್ ಏನು ನೋಡ್ರಿ, ಪಿಟ್ಸ್ ತೆಗೆಯೋದು ಅಷ್ಟೇ. JCB ಪಿಟ್ಸ್ ತೆಗೆದ್ರೆ ಮುದೈತೆ. ಅದು ಗೊಬ್ಬರ ಹಾಕೋದು ಮಿಕ್ಸ್ ಮಾಡಿ ಮುಚ್ಚಿಬಿಡೋದು. ಆಮೇಲೆ ಸ್ವಲ್ಪ ನೀರು ಬಿಡ್ತಾರೆ. ನೀರು ಬಿಡೋದು ಅಷ್ಟೇ. ಮೇಂಟೆನೆನ್ಸ್ ಅಷ್ಟೇನಿಲ್ಲ ಸರ್? ಇಲ್ಲ, ಮೇಂಟೆನೆನ್ಸ್ ಏನಿಲ್ಲ. ಓಹೋ. ಆದರೆ ಏನಕ್ಕೆ ಮೇಂಟೆನೆನ್ಸ್ ಇಲ್ಲ ಅಂತ ನಾವು ಪ್ಲಾಂಟೇಶನ್ ಮಾಡಿ ಮನೆ ಹೋದ್ರೆ ಬರಲಿಲ್ಲ ಅಂದ್ರೆ ದನ ತುಳಿದು ಹಾಳು ಮಾಡ್ತಾವೆ. ತಿಂದು ಹಾಳು ಮಾಡಲ್ಲ, ತುಳಿದು ಹಾಳು ಮಾಡ್ತಾವೆ. ಓಕೆ ಸರ್, ಓಕೆ. ತಂತ ನಿಸರ್ಗದ ತಾನೇ ಬೆಳಿತಕ್ಕಂಥ ಒಂದು ಬೆಳೆ ಇದು. ಹಾರ್ಟಿಕಲ್ಚರ್ದಾಗ ಒಳ್ಳೆ ಲೀಡಿಂಗ್ ಕ್ರಾಪ್ಸ್ ಅಂದ್ರೆ ಇದು ಕ್ಯಾಶ್ಯೂ ಸರ್, ಕಾಜು. ಇದು ಯಾವ ತಳಿ ಯಾವ್ದು ಏನಾರ ಅದ ಸರ್? ಇದರಲ್ಲಿ 7-8 ತಳಿ ಅವ. ಭಾಸ್ಕರ್ ಅದ, ವೆಂಗೂರ್ಲಾ 4 ಅದ, ವೆಂಗೂರ್ಲಾ 7 ಅದ, ಜಾಂಬು ಕ್ಯಾಶ್ಯೂ ಅಂತದ, ಮತ್ತು 10-12 ವೆರೈಟಿ ಅವ. ನಮ್ದು ಉಳ್ಳಾಳ ಅದ, ಉಳ್ಳಾಳವನ್ನು, ಭಾಸ್ಕರವನ್ನು 2 ಹಿಂಗೆ 3 ಅವ. ಇಲ್ಲಿ ನಮ್ಮ ಬೀದರ್ ಸೂಟೇಬಲ್ ಆಗ್ಬೇಕಂದ್ರೆ ಯಾವ ಸರ್ ಇದು? ನಮ್ಮ ಬೀದರ್ ಸೂಟೇಬಲ್ ಹಾಕಿದ್ದು ಇದು ವೆಂಗೂರ್ಲಾ 4. ವೆಂಗೂರ್ಲಾ 4 ತಳಿ ಅದ. ಓಕೆ ಸರ್. ವೆಂಗೂರ್ಲಾ 4 ಅದ, 1-7 ಬಿ ಅದ. ಅದರ ನಮ್ಮಲ್ಲಿ ಎಲ್ಲ ಇರ್ತಕ್ಕಂಥ ವೆಂಗೂರ್ಲಾ 4 ಹೆಚ್ಚಿಗೆ ಅದ. ಇದು ಯಾವ್ದು ಇಳುವರಿ ಹೆಚ್ಚಿಗೆ ಬರ್ತದೆ? ವೆಂಗೂರ್ಲಾ 4 ಜಾಸ್ತಿ. ವೆಂಗೂರ್ಲಾ 7 ದಪ್ಪ ಸೈಜ್, ನಟ್ ಸೈಜ್ ದಪ್ಪ ಅದ, ಅದು ಇಲ್ಡ್ ಕಮ್ಮಿ ಅದ. ಹೌದೇನು ಸರ್? ಅದಕ್ಕಾಗಿ ಇದು 4 ಲೈಕ್ 4 ಸರ್. ನೀವು ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದೆ ಸರ್ ಇದು? ಎಕರೆಗೆ 8ರಿಂದ 10 ಕ್ವಿಂಟಲ್ ಬರ್ತದ. ಹೋದ ವರ್ಷ 10 ಕ್ವಿಂಟಲ್ ಬಂದಿತ್ತು. ಸ್ವಲ್ಪ ಈ ವರ್ಷ ಎಲ್ಲ ಗಾರ್ ಬಡ್ದು ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ. 8 ಕ್ವಿಂಟಲ್ ಬರ್ಬೋದು. ಓಕೆ, 8ರಿಂದ 10 ಕ್ವಿಂಟಲ್ ನಾರ್ಮಲ್ ಬರ್ತಾ ಇರ್ತದೆ. ಮತ್ತು ಪ್ರತಿ ವರ್ಷ ಫಲ ಕೊಡ್ತಾ ಇರ್ತದೆ. ಬೇರೆದು ಮಾವು ಒಂದು ವರ್ಷ ಫಲ ಕೊಡ್ತದ, ಒಂದು ವರ್ಷ ಒಂದು ಸೈಡಿಗೆ ಕೊಡ್ತದ, ಒಂದ್ಸಲ ಕೊಡಲ್ಲ, ಹಿಂಗೆ ಗ್ಯಾಪ್ ಕೊಡ್ತದ. ಅದು ಮಳೆ ಬಿದ್ದು ಗಾಳಿ ಬಿದ್ದು ಹೋಗೋ ಲಕ್ಷಣಗಳವ. ಕಳ್ಳರದ್ದು ಕಾಕೋರ್ದು ಜಾಸ್ತಿ ಭಯ ಅದ. ಇದ್ರ ಯಾವುದೂ ಭಯ ಇಲ್ಲ, ಕಳ್ಳರದ್ದು ಯಾವುದೂ ಭಯ ಇಲ್ಲ ಅದಕ್ಕೆ. ಮತ್ತು ಪ್ರತಿ ವರ್ಷ ಕೊಡ್ತಕ್ಕಂಥದ್ದು ಒಂದು ಲಾಭದಾಯಕ ಬೆಳೆ. ಲಾಭದಾಯಕ ಸರ್. ಸರ್, ಇದಕ್ಕೆ ಇಳುವರಿ ಬಂದ್ಮೇಲೆ ಈಗ ಇದು ಕಾಯಿ ಖಾಲಿ ನೀವು ಏನು ಪೂರಾ ಕಾಯಿ 8 ಕ್ವಿಂಟಲ್ ಹೇಳ್ತೀರಾ? ಖಾಲಿ ನಮ್ಮ ಕಾಜು ಪ್ಯೂರ್ ಕಾಜು ಇದು ವಿತ್ ಸೆಲ್. ಓಕೆ, ಅದು 8ರಿಂದ 10 ಕ್ವಿಂಟಲ್ ಕೊಡ್ತದೆ. ಈಗ ನಮ್ಮ ಅದರಿಂದ ನಮ್ಮ ಕಾಜು ಎಷ್ಟು ಕ್ವಿಂಟಲ್ ಬರ್ತದೆ ಸರ್? ಇದ್ರದ್ದು 25% ನಮ್ಮ ಕಾಜು ಒಳ್ಳೆ ತಿರುಳು ಪಪ್ಪಸ್ ಅಂತಾರೆ ತಿನ್ನೋದು. ಓಕೆ, ಅದು 25% ಬರ್ತದೆ. ಈಗ 8 ಕ್ವಿಂಟಲ್ ನಮ್ಮಲ್ಲಿ ಈಲ್ಡ್ ಬಂತಂದ್ರೆ ಅದು 25% 2 ಕ್ವಿಂಟಲ್ ಮಾಲ್ ಆಗ್ತದೆ. 2 ಕ್ವಿಂಟಲ್ ಮಾಲ್ ಆಗ್ತದೆ ರೀ. ಓಕೆ, ಓಕೆ. ಸರ್, ಇದು ಮಾರ್ಕೆಟ್ ಹೆಂಗೆ ಸರ್? ನೀವು ಎಲ್ಲಿ ಮಾಡ್ತೀರಿ? ಹೆಂಗೆ ಪ್ರೈಸ್ ಏನದ ರೀ? ಇದು ಮಾರ್ಕೆಟ್ ಇದರಷ್ಟು ಈಸಿ ಮಾರ್ಕೆಟ್ ಯಾವುದೂ ಇಲ್ಲ. ಹೌದೇನು ಸರ್? ಅಂಥ ಒಂದು ಬೆಳೆ ಅದ. ಇದು ಗೋವಾ ಮತ್ತು ಇದು
ಇದು ನಮ್ಗೆ ಕುಂದಾಪುರ, ಉಡುಪಿ, ಮಂಗಳೂರು, ಪುತ್ತೂರು ಆ ಭಾಗದಾಗ ಫ್ಯಾಕ್ಟ್ರಿಗಳು ಜಾಸ್ತಿ ಇವೆ. ಅಲ್ಲಿನವ್ರು ಇಲ್ಲಿ ವ್ಯಾಪಾರಿಗಳು ಬರ್ತಾರೆ. ನಮ್ದೆಲ್ಲ ನೋಡ್ಕೊಂಡು ಒಂದು ಸಲ ನೋಡಿದ್ರೆ ಅಂದ್ರೆ ನಮ್ಮ ನಂಬರ್ದಾಗ ಕಾಂಟ್ಯಾಕ್ಟ್ ಇರ್ತಾರೆ. ಬಂದು ಥರ ಹೆಂಗದ ಬೆಳೆ ಹೆಂಗಿಲ್ಲ ಎಲ್ಲ ಹೇಳ್ಕೊಂಡು ಬಂದು ಇಲ್ಲೇ ನಾವು ಇಲ್ಲೇ ಕಾಟ ಮಾಡ್ಕೊಂಡು ನಗ್ದು ದುಡ್ಡು ಕೊಟ್ಟು ಹೋಗ್ತಾರೆ ವಿತೌಟ್ ಕಮಿಷನ್. ವಿತೌಟ್ ಕಮಿಷನ್. ಈಗ ಬೇರೆ ಕಡೆ ಸೂತ್ ಕಟ್ ಮಾಡ್ತಾ ಅಂತ ಹೇಳ್ತಾರೆ. ಇಲ್ಲ ಏನಿಲ್ಲ, ಚೀಲ ತುಂಬ್ಕೋಬೋದು, ತೂಕ ಮಾಡುವಾಗ ಹೋಗ್ಬೇಕು, ಮತ್ತು ನಗದಿ ಕೊಟ್ಟು ಹೋಗಿರ್ತಾರೆ. ಅದು ಹ್ಯಾಂಗೆ ಕ್ವಿಂಟಲ್ ಹೋಗ್ತದೆ ಸರ್ ಇಲ್ಲಿ? ಎಕರೆ 12ರಿಂದ 15 ಕ್ವಿಂಟಲ್ ಕೊಡ್ತಾರೆ. 12ರಿಂದ 15,000. ಗ್ರೇಡ್ ದಪ್ಪ ಇದ್ದು ಅಂದರೆ 12, 14 ತನಕ ತೊಗೋತಾರೆ. 1000. ಮತ್ತು ಗ್ರೇಡ್ ಕಮ್ಮಿ ಇತ್ತು ಅಂದರೆ 8,000, 9,000 ತೊಗೋಬೋದು. ಅದ್ರ ಮೇಲೆ ಸೈಜ್ ಮೇಲೆ ಸೈಜ್ ಇದ್ರಾಗ ಎಲ್ಲ ಇಂಪಾರ್ಟೆಂಟ್ ಏನಂದ್ರೆ ನಟ್ ಸೈಜ್ ಮೇಲೆ ಡಿಪೆಂಡ್ ಇದೆ ಮಾರ್ಕೆಟ್ ಇದ್ರದ್ದು. ನಟ್ ಅಂದ್ರೆ ಅದು ಕಾಯಿ ಸೈಜ್ ಮೇಲೆ. ಕಾಯಿಗಿಂದ. ಓಕೆ ಸರ್, ಓಕೆ. ಅಂದ್ರೆ ಚೆನ್ನಾಗಿದ್ದು 14-15 ತನಕ ಹೋಗ್ತದೆ. ಓಕೆ. ಖಾಲಿ ಸರ್ ಈಗ ನೀವು ಮುಂಚೆ ಏನಾದರೂ ಕ್ಯಾಶು ತೆಗ್ದು ಏನಾರು ಮಾರಿರಿ ಸರ್? ಆ ಥರ ಪ್ರೊಸೆಸ್ ಇಲ್ಲ, ಅದು ಪ್ರೊಸೀಜರ್ ಮಾಡಿದ್ದೇವೆ. ನಮ್ಮ ಸಣ್ಣ ಸಂಸ್ಕರಣ ಘಟಕ ಹಾಕೊಂಡಿದ್ವಿ. ಅವಾಗೆಲ್ಲ ಇದು ಬಾಯ್ಲಿಂಗ್ ಮಾಡಿ ಒಂದು ಅರ್ಧ ಗಂಟೆ ಬಾಯ್ಲ್ ಮಾಡಿ ಆರಾಕಿ ಆಮೇಲೆ ಹ್ಯಾಂಡ್ ಕಟ್ಟಿಂಗ್ ಮಾಡಿ ಸಿಲ್ಲಲ್ಲಿ ತೆಗೆದು ಅದು ಸ್ವಲ್ಪ ಕ್ಯಾರ್ ಅದ, ಎಣ್ಣೆ ಇರ್ತದೆ, ಕ್ಯಾರ್ ಇದ್ರೆ ಅದಕ್ಕೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಸ್ವಲ್ಪ ತೆಗೆದು ಅದು ಮತ್ತು ಡ್ರೈಯರ್ದಾಗ ಇಟ್ಟು ಡ್ರೈಯರ್ದಾಗಿಂದು ಒಣಗಿಸಿ ಮತ್ತು ಆಮೇಲೆ ಪೀಲಿಂಗ್ ಅಂತ ಇರ್ತದೆ. ಪೀಲಿಂಗ್ ಕೈಲಿ ಮಾಡ್ಬೋದು ಅಥವಾ ಈಗ ದೊಡ್ಡ ದೊಡ್ಡ ಮಷಿನ್ ಬಂದವ ಹಂಗದು ವರ್ಕೌಟ್ ಆಗ್ತದೆ. ನಮ್ಮ ಕೈಲಿ ಮಾಡೋದಿತ್ತು, ಅದು ಸ್ವಲ್ಪ ಮಾಡ್ಲಿಕ್ಕಾಗಿಲ್ಲ, ಹರಡೆ ಇಟ್ಟಿದ್ವಿ. ಹೀಗಾಗಿ ಮಾಡಿ ಬೀದರ್ನ ಮಾರ್ಕೆಟ್ದಾಗ ಕ್ಯಾಶು ನಟ್ಲಿಂದ ಲಾಭ ತೊಗೊಂಡಿದ್ವಿ. ಮತ್ತು ಆ್ಯಪಲ್, ಇದು ಆ್ಯಪಲ್ ಸರ್. ಕ್ಯಾಶು ಇದು ಕಾಜು ಅದಲ್ರಿ, ಕಾಜು ಎಷ್ಟಕ್ಕೆ ಹ್ಯಾಂಗೆ ಕ್ವಿಂಟಲ್ ಮಾರಿರಿ ಸರ್? ಅಂದಟ ಪ್ರೊಸೆಸ್ ಮಾಡಿ ಇದು ಒಳಗೆ ಅವಾಗ ನಾವು ಇದು ಬೀದರ್ ಮತ್ತು ವಿಶೇಷ ಅಂದರೆ ಬೀದರ್ ಕ್ಯಾಶು ಹೆಂಗದ ಎಲ್ಲೂ ಇಷ್ಟ ಕಲರ್ ಬರ್ತದೆ. ಇದು ಭಾಳ ಟೇಸ್ಟ್ನೂ ಇರ್ತದೆ ಮತ್ತು ಮಾರ್ಕೆಟಾಗ ಚಲೋ ರೇಟ್ನೂ ಅದ. ನಾನು ಅವಾಗ ಸುಮಾರು ಒಂದು 10 ವರ್ಷ ಮಾಡ್ತಾ ಇದ್ದೀನಿ. ಅವಾಗ 12,000 ಇದು 1,000ರಿಂದ 1,200 ರೂಪಾಯಿ ಕೊಟ್ಟಿನಿ ಪರ್ ಕೆ ಜಿ. 1,100 ರೂಪಾಯಿ ಪರ್ ಕೆ ಜಿ ರೀ? 12 ರೂಪಾಯಿ ಅವಾಗ ಕೊಟ್ಟಿನಿ. ಅಂದ್ರೆ ಕ್ವಿಂಟಲ್ ಅಂದ್ರೆ 1,20,000 ತನಕ ಆರಾಮ್ ಸರಿ 1,00,000 ರೂಪಾಯಿ ತಗೋಬೋದು. ಅಂದ್ರೆ ಎಕರೆಗೆ 2 ಕ್ವಿಂಟಲ್ ಆಯ್ತದ ನಿಮ್ಗೆ. 2 ಕ್ವಿಂಟಲ್ ಅಂದ್ರೆ ಹೌದು 2.5 ಲಕ್ಷ ಆದಂಗೆ. 2.5 ಲಕ್ಷ ಆಯ್ತು. ಅದೇ ಹೇಳ್ತಾನಲ್ಲ, ಆ ಥರ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಕ್ಯಾರ್ ಹತ್ತದ, ಕೈ ಹತ್ತದ, ಸ್ವಲ್ಪ ಜಾಗೃತಾಗಿ ಮಾಡ್ಬೇಕಾಯ್ತು, ಕಂಟ್ರೋಲ್ ಮಾಡ್ಕೋಬೇಕು. ಪ್ರೊಸೆಸಿಂಗ್ ಸ್ವಲ್ಪ ಇದು ಅದಂತ ಪ್ರೊಸೀಜರ್ ಲೆಂದಿ ಪ್ರೊಸೀಜರ್ ಸ್ವಲ್ಪ. ಓಕೆ ಸರ್, ಓಕೆ. ಆಮೇಲೆ ಸರ್ ಇವು ಏನು ಬೇರೆ ಕಡೆ ಸರ್ ನಾವು ಗೋವಾ ಕಡೆ ಎಲ್ಲ ನೋಡ್ತೀವಿ ಆ್ಯಪಲ್ ಅದವಲ್ರಿ, ಇವು ಆ್ಯಪಲ್ ಸರ್ ಬೇರೆ ಕಡೆ ಏನು ಸರ್ ಲಿಕರ್ಸ್ ಮತ್ತು ಅದ್ರ ಸಲ ಯೂಸ್ ಮಾಡ್ಕೋತಾರೆ ಸರ್. ಇಲ್ಲಿ ಅದಕ್ಕೆ ಯಾವ ಥರ ಏನಾರು ಯೂಸ್ ಮಾಡ್ಕೋತಾರೆ ಸರ್? ಇದು ಕ್ಯಾಶ್ಯೂ ಆ್ಯಪಲ್ಲು, ಕ್ಯಾಶ್ಯೂ ನಟ್, ಇದು ಲಾಭ ಇದ್ರ ತೊಗೊಂಡಿವಿ. ಈಗ ಇದು ಮೇನ್ ಕಾನ್ಸಂಟ್ರೇಷನ್ ನಮ್ಮ ಬೆಳೆ ಬೆಳೆಸೋದು, ಮಾರ್ಕೆಟ್ ಮಾಡೋದು ಇದ್ರ ಮೇಲೆ. ಇದ್ರದ್ದು ಮಾಡ್ಕೋಬೋದು. ಇದು ಎಷ್ಟದಂದ್ರೆ ಇದು ಬೀಜದ ಇದು 5 ಟೈಮ್ಸ್ ಹಣ್ಣದ ಆ್ಯಪಲ್. ಓಕೆ. ಇದು ಎಷ್ಟು ಕ್ವಿಂಟಲ್? 10 ಕ್ವಿಂಟಲ್ ಬಂದ್ರೆ ಇದು 60 ಕ್ವಿಂಟಲ್. ಓಕೆ. ಆ ಥರ 60 ಕ್ವಿಂಟಲ್ ಸಿ ವಿಟಮಿನ್ ಇರ್ತಕ್ಕಂಥ, ಐರನ್ ಕಂಟೆಂಟ್ ಇರ್ತಕ್ಕಂಥ ಒಳ್ಳೆ ಹಣ್ಣು. ಇದು ವೇಸ್ಟ್ ಆಗ್ಲತ್ತದ. ಹೌದು ಸರ್, ಹೌದು. ಇದು ಒಂದು ಎಕರೆದಾಗ ಎಷ್ಟು 60 ಕ್ವಿಂಟಲ್ ವೇಸ್ಟ್ ಆಗ್ತಂದ್ರೆ ಎಷ್ಟು ಎಕರೆ ಗಣತಿ ಅದ ಅಷ್ಟೆಲ್ಲ ವೇಸ್ಟ್ ಆಗ್ತದೆ. ನಮ್ಮ ಬೀದರ್ ಜಿಲ್ಲೆನಾಗ ಎಷ್ಟು ಎಕರೆ ಅದ ಸರ್ ಕಾಜು? ಸುಮಾರು 600-700 ಎಕರೆ ಬೀದರ್. ಅಂದ್ರೆ 600-700 ಎಕರೆ ವೇಸ್ಟ್ ಆಗ್ಲತ್ತದ ಎಲ್ಲ ಕಡೆ. ಹೌದು ಸರ್. ಇದರಲ್ಲಿ ನಾನು 6 ಪ್ರಾಡಕ್ಟ್ ಮಾಡೀನಿ ರೀ. ಇದ್ರೊಳಗೆ ಖಾಲಿ ಕಾಯಿಲಿಂದ ಆ್ಯಪಲಿಂದ ಇದು ಹಿಂಡಿ ರಸ ತೆಗೆದು ಜ್ಯೂಸ್ ಮಾಡೀನಿ. ಓಕೆ. ಮತ್ತು ಅದನ್ನೇ ಕಟ್ ಮಾಡಿ ಕುದಿಸಿ ಪೀಸ್ ಮಾಡಿ ಪೇಸ್ಟ್ ಮಾಡಿ ಜಾಮ್ ಮಾಡೀನಿ. ಓಕೆ. ಅದು ಕ್ಯಾಶ್ಯೂ ಜಾಮ್. ಓಕೆ. ಇದು ಹಣ್ಣು ಕಗ್ಗಿರ್ಲಾಕ ಕಟ್ ಮಾಡಿ ಪೀಸ್ ಮಾಡಿ ಉಪ್ಪಿನಕಾಯಿ ಹಾರ ಹಾಕಿನಿ. ಉಪ್ಪಿನಕಾಯಿ ಪಿಕಲ್ಸ್ ಮಾಡೀನಿ ಇದ್ರೆ. ಓಕೆ. ಜ್ಯೂಸು, ಜಾಮು, ಕ್ಯಾಂಡಿ ಏನು ಸೀಸನ್ ಮುಗಿಯೋ ಹೊತ್ತಿಗೆ ಅದೆಲ್ಲ ಒಣಗಿರ್ತಾವ, ಹಣ್ಣು ಅಲ್ಲೇ ಒಣಗಿರ್ತಾವ, ಅವು ಕಟ್ ಮಾಡಿ ಕ್ಯಾಂಡಿ ಮಾಡಿ. ಓಕೆ ಸರ್, ಓಕೆ. ಅದು ಕ್ಯಾಂಡಿ ಮಾಡಿ ಅದನ್ನು ಮಾರಾಟ ಮಾಡೀನಿ. ಇದು ಒಂದು ಸೊಪ್ಪಿ ತೆಗೆದು ಹಿಂಡಿ ಅದಕ್ಕೆ ಒಣಗಿಸಿ ಮೇಲೆ ಪೌಡರ್ ಮಾಡಿದ್ಮೇಲೆ ಜರ ಕುಟ್ಟಿ 2 ಭಾಗ ಮಾಡಿ ಒಂದು ಕೋಳಿ ಚುನ್ನಿ ಮಾಡೀನಿ, ಒಂದು ದನಗಳ ಚುನ್ನಿ ಮಾಡೀನಿ. ಓಕೆ, ಗ್ರೇಟ್. ಈ ಥರ ಇದು ನನ್ನ ಪಾಲಿಗೆ ಏನಂದರೆ ಕಾಜು ಸುಮ್ಮನೆ ಬರಡು ಭೂಮಿ ಬೆಳಿತಕ್ಕಂಥದ್ದಲ್ಲ. ಇದು ಕಾಜು ಕಲ್ಪವೃಕ್ಷ, ಎಲ್ಲವೂ ಇದರಲ್ಲಿ ಲಾಭ ಅದ. ಕಾಜು ಕಲ್ಪವೃಕ್ಷ ಅಂತ ನಾನು ಅದಕ್ಕೊಂದು ಬಿರುದು ಹೇಳ್ತಾ ಇದ್ದೀನಿ. ತೆಂಗು ಕಲ್ಪವೃಕ್ಷ ಅಂತಾರೆ, ನಾನು ಕಾಜು ಕಲ್ಪವೃಕ್ಷ ಅಂತ ಅದರಲ್ಲಿ ಕಂಡಿನಿ ಅದ್ರ. ಓಕೆ ಸರ್, ಓಕೆ. ಆ ಥರ ಸರ್. ಇದರ 6 ಪ್ರಾಡಕ್ಟು ಇದರ ಸಂಸ್ಕರಣೆ ಮಾಡಿ ಒಳ್ಳೆ ಬರಡು ಭೂಮಿಯಾಗ ನಾವು ಬಂಗಾರ ಬೆಳೆ ತೆಗೆದು, ಬರಡು ಭೂಮಿಯಲ್ಲೇ ಬಂಗಾರ ಬೆಳೆ ಅಂತ ಇದಕ್ಕೆ ಹೆಸರು ಅದೇ, ಡಾಲರ್ ಬೆಳೆನೂ ಅಂತಾರೆ. ಇದು ರೈತಾಗಿ ಬೆಳೆಸೀನಿ, ಸಂಸ್ಕರಣ ಘಟಕ ಹಾಕಿ ಮಾಡೀನಿ, ವ್ಯಾಪಾರಗೂ ಮಾರಾಟ ಮಾಡೀನಿ. ಆಮೇಲೆ ಸರ್ ಇದಕ್ಕೆ ಕಾಯಿಗೆ ಮೇಲೆ ಶೆಲ್ ಇರ್ತೈತಿಲ್ಲ ಕವರ್, ಇದನ್ನು ಏನಾರು ಯೂಸ್ ಆಗ್ತದೆ ಸರ್? ಇದರಲ್ಲಿ ಸೆಲ್ ತೆಗೆದ್ಮೇಲೆ ಅದು ಇದು
10 ಫ್ಯಾಕ್ಟ್ರಿ ಇದ್ರೆ 1 ಫ್ಯಾಕ್ಟ್ರಿ ಇದು ನಡೀತದೆ. ಹೌದೇನು ಸರ್? ಹಾಂ, ಮ್ಯಾಲಿನ ಕವರ್ ಇದೆ. ಕವರ್ದೆ 10 ಫ್ಯಾಕ್ಟ್ರಿ ಇದ್ದಲ್ಲ 1 ಫ್ಯಾಕ್ಟ್ರಿ ಇದು ನಡೀತದೆ. ಅದು ಎಲ್ಲಿ ಯೂಸ್ ಆಗ್ತದೆ ಸರ್? ಹೆಂಗಂದ್ರೆ ಕಬ್ಬಿನ ಫ್ಯಾಕ್ಟ್ರಿ 10 ಫ್ಯಾಕ್ಟ್ರಿ ಇದ್ದಲ್ಲ ಒಂದು ಡಿಸ್ಟಿಲರಿ ನಡೀತದೆ. ಹಾಂ ಹಾಂ ಆ ಥರ ಇದು ಓಕೆ. ಈ ಸೋಲು ಸೆಪ್ಪೆ ಎಲ್ಲ ತೆಗೆದು ಇದರಲ್ಲಿ ಎಣ್ಣೆ ಬರ್ತದೆ. ಆ ಎಣ್ಣೆಲಿಂದ ಈ ಗ್ರೀಸು ಮತ್ತು ಕೆಲವೊಂದು ಕೆಮಿಕಲ್ ಇದು ಫಾರ್ಮಸ್ಯೂಟಿಕಲ್ದ ಲ್ಯಾಬ್ರೇಟರಿ ಟೆಸ್ಟಿಂಗ್ ನಡೆದದ. ಇದು ಏನು ನಮ್ದು ವೋಟಿಂಗ್ ಮಾಡೋ ಹೊತ್ತಿಗೆ ಏನು ಸೇವಿಸ್ತಾರ ಅದು ಇದರಿಂದ ತೆಗಿತಾರೆ ಸರ್. ಓಕೆ. ಹಿಂಗೆ ಇದ್ರ 7-8 ಪ್ರಾಡಕ್ಟ್ ಅವ್ರು ತೆಗಿತಾರೆ. ದೊಡ್ಡ ಫಾರ್ಮಸ್ಯೂಟಿಕಲ್ ಲೆವೆಲ್ ಆಗದ, ರೈತರ ಲೆವೆಲ್ದಾಗೆಲ್ಲ ಅಂದ್ರೆ ಎಲ್ಲ ನಾಲೆಜ್ ಅದ, ಎಲ್ಲ ಬೆನಿಫಿಟ್ ಅದ ಅಂತ ತಿಳ್ಕೊ. ಎಲ್ಲ ಬೆನಿಫಿಟ್ ಅದ. ಓಕೆ ಸರ್. ಇಲ್ಲ ಇದ್ರೊಳಗೆ ಗೋಡ್ ರೋಗ ಆ ಥರ ಏನು ಬರ್ತೈತೆ ರೀ? ಗೋಡ್ ರೋಗ ಬರಂಗಿಲ್ಲ ಎಲ್ಲ ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ಆ ಥರ ಏನು ಬರೋಲ್ಲ ಸರ್? ಸಂಪೂರ್ಣ ಹೂ ಬಿಡ್ತದೆ, ಪ್ರತಿ ವರ್ಷ ಬಿಡ್ತದೆ. ಆ ಥರ ನೀವು ಅಬ್ಸರ್ವ್ ಮಾಡಿಲ್ಲ? ಅಲ್ಲ. ಓಕೆ ಸರ್. ಓಕೆ. ಆಮೇಲೆ ಸರ್ ಇದಕ್ಕೆ ರಾಶಿ ಯಾವ ಥರ ಮಾಡ್ಬೇಕು, ಕಟಿಂಗ್ ಯಾವ ಥರ ಮಾಡ್ಕೋಬೇಕು ಸರ್? ಇದಕ್ಕೆ ಕಟಿಂಗ್ ಮಾಡೋದು ಅಂದ್ ಹಾರ್ವೆಸ್ಟಿಂಗ್ ಇದ್ರ ಸ್ಥಳ ಯಾವುದೂ ಇಲ್ಲ. ಹೌದಾ? ಓಕೆ ಸರ್. ಹಾಂ, ಏನಂದರೆ ಮತ್ತು ಮಷಿನರಿ ಬೇಕೇನು ಅಂತಿಲ್ಲ, ಮಷಿನರಿ ಏನು ಜೋರತ್ತಿಲ್ಲ. ಅವು ಹಣ್ಣಾಗಿ ಕೆಳಗೆ ಬಿದ್ದಿರ್ತವೆ. ಹೆಣ್ಣು ಆಳುಗಳು ಮಾತ್ರ ಆಯ್ಕೊಂಡು ಗಿಡ ಕೆಳಗೆ ನೆರಳಲ್ಲಿ ಕುಂತು ಬೀಜವನ್ನು ಬೇರ್ಪಡಿಸ್ಕೊಂಡು ಚೀಲದಲ್ಲಿ ಒಣಗಿಸಿ ಒಂದು ದಿವ್ಸ ಒಣಗಿದ್ರೆ ಸಾಕು. ಒಂದು ದಿವ್ಸ ಒಣಗಿಸಿ ಚೀಲದಲ್ಲಿ ತುಂಬಿಟ್ರೆ ಮಾರ್ಕೆಟಿಗೆ ರೆಡಿ. ಅಂದ್ರೆ ಇವು ಡೈರೆಕ್ಟ್ ಕಾಯಿ ಏನಾದ್ರು ಕೆಳಗೆ ಬಿದ್ದು ಬಿಡ್ತಾವ್ರಿ? ಕೆಳಗೆ ಬಿದ್ದು ಬಿಡ್ತಾವ್ರಿ? ಬಿದ್ದಿರ್ತದೆ. ಕಟ್ ಮಾಡೋದು ಬೇಕಾಗಿಲ್ಲ ನೀವು? ಇದು ಕಟ್ ಮಾಡೋದು ಬೇಕು. ಇದು ಕೆಳಗೆ ಬಿದ್ದಿರ್ತದೆ, ಹಿಂಗೆ ಬಿದ್ದಿರ್ತದೆ. ಇದನ್ನೇ ತಗೊಳ್ಳೋದು. ಈ ನಟ್ ಹೆಂಗೆ ತಿರುಗಿಸ್ತೀವಿ ಆ ಥರ ತಿರುಗಿಸ್ಬಿಟ್ರೆ ಆಗುತ್ತೆ. ಮುಗಿತ್ರಿ ಇದು? ಮುಗಿತು. ಇಷ್ಟೇ ಹಾರ್ವೆಸ್ಟಿಂಗ್? ಆಯ್ತು. ಇದಕ್ಕೆ ಮಷಿನ್ ಗಿಷಿನ್ ಏನು ಮಷಿನ್ ಜರುತ್ತಿಲ್ಲ. ಆಮೇಲೆ ಇದಕ್ಕೆ ಏನಾರ ಈ ಮಾವಿನ ಕಾಳಗೆ ಹೆಂಗೆ ಇದು ಬರ್ತದೆ ಜಿಗಿ? ಚಿಕ್ಕಿ ಅಂತಾರಲ್ಲ, ಚಿಕ್ಕಿ ಬರಲ್ಲ. ಇದಾಗೇನು ಬರಲ್ಲ. ಹಾರ್ವೆಸ್ಟಿಂಗ್ ಈಸಿ ಅದ, ಮಾಡ್ಬೋದು. ಮತ್ತು ಇದು ಎಲ್ಲಕ್ಕಿಂತ ಕಾಸ್ಟ್ಲಿ ಭೀ ಸಿಗ್ತದೆ ಮಾರ್ಕೆಟಿಂಗ್ದಾಗ ಅದ, ಮತ್ತು ರಾಶಿ ಮಾಡ್ಲಿಕ್ಕೆ ಎಲ್ಲಕ್ಕೆ ಈಸಿ ಅದ. ಇವಾಗ ನಾವು ಇಬ್ಬರಿಗೆ ಹೆಣ್ಮಕ್ಳು 4 ಮಂದಿ ಹೆಣ್ಮಕ್ಳು ಹೇಳಿದ್ರೆ 8 ಮಂದಿ ಜನ ಬರ್ತಾರೆ. ಇಲ್ಲಿ ಯಾಕೆ ಬರ್ತಾರೆ ಅಂದರೆ ಗಿಡದ ನೆರಳು ಇರ್ತದೆ, ಬಿಸಿಲು ಹತ್ತಲ್ಲ ಅವ್ರಿಗೆ. ಆರ್ಸ್ಕೊಂಬದೇ ಇರ್ತದೆ. ಹಣ್ಣು ತಿನ್ನೋದು, ಬೇಕಾದ್ರೆ ಹಣ್ಣು ತಿನ್ನೋದು, ಆರಿಸ್ಕೊಳ್ಳೋದು, ಕುಂತು ಬೀಜ ತೆಗೆಯೋದು, ತಣ್ಣೀರು ತುಂಬಿಟ್ಟಿರ್ತೀವಿ, ಚರಿಗೆದು ನೀರ್ಕೊಂಡು ಊಟ ಮಾಡಿ ಆರಾಮ್ಸರಿ ಇಲ್ಲಿ ಬೇಗಿನ ಕೆಲಸ ಮಾಡ್ತಾರೆ. ಓಕೆ ಸರ್. ಓಕೆ. ಇದು ಒಂದು ಹಿಂಗೆ ಹಾರ್ವೆಸ್ಟಿಂದ ಈಸಿ ಬರ್ತದೆ. ಮತ್ತು ಹುಡುಗರು ಯಾರು ಬರ್ಬೋದು, ಯಾರು ಬಂದ್ರೆ ಮಾಡ್ಬೋದು ರಾಶಿ. ಆಮೇಲೆ ಸರ್ ಇದು ಕಾಯಿ ಒಳಗೆ ಏನಾರ ರೋಗ ಏನಾರ ಬರ್ತದೆ ಸರ್? ಇದು ಬೋರರ್ ಟೈಪ್ ಏನಾರ ಬರ್ತೇನೆ ಇದಕ್ಕೆ? ಇದಕ್ಕೇನು ಬರಲ್ಲ. ಇದಕ್ಕೆ ಸ್ಟೆಂಬೋರರ್ ಅಂತ ಬರ್ತದೆ. ಇದಕ್ಕೆ ಬರ್ತೇನೆ ಸರ್? ಹಾಂ, ಇದು ಎಲ್ಲಿ ಕಟ್ ಮಾಡಿರ್ತೀವಿ, ಈ ಕಟ್ ಮಾಡಿದಲ್ಲಿ ಸ್ಟೆಂಬೋರರ್ ಅಂತ ಬರ್ತದೆ. ಓಕೆ. ಅದು ಇದು ಬಂದಿದೆ ನೋಡ್ರಿ ಸ್ಟೆಂಬೋರರ್. ಇದು ಫಂಟಿಗಳು ಕಟ್ ಮಾಡ್ತೇನೆ ಸರ್ ಇದು? ಹಾಂ, ವರ್ಷಿಗೆ ಮಾಡಬೇಕು, ಒಂದು ಆಕಾರ ಕೊಡಬೇಕು. ಹೌದೇನು ಸರ್? ಏನಿಲ್ಲ, ಸಿಂಪಲ್ ಅದ. ಇದು ಒಂದು ಗಿಡ ಯಾವುದೇ ಬೆಳಿಬೇಕಾದ್ರೆ ಸುತ್ತಮುತ್ತಲು ಗಾಳಿ ಬೆಳಕು ಬರಬೇಕು. ಓಕೆ. ಹಾಂ ಹಾಂ. ಅದಕ್ಕೊಂದು ಸ್ವಲ್ಪ ಕಟಿಂಗ್ ಮಾಡ್ಬೇಕು ಅಷ್ಟೇ. ಅದು ಎಕ್ಸ್ಟ್ರಾ ಬ್ರಾಂಚಸ್ ಕಟ್ ಮಾಡಬೇಕು? ಎಕ್ಸ್ಟ್ರಾ ಬ್ರಾಂಚಸ್ ಕಟ್ ಮಾಡಬೇಕು. ವರ್ಷಿಗೆ ಸುಮಾರು ಒಂದು 1 ಟನ್ ಕಟ್ಟಿಗೆ ಹೊರಗೆ ಬರ್ತದೆ. ಹೊರಗೆ ಅದನ್ನು ಮಾರ್ತೀರಿ? ಮಾರ್ಕೆಟ್ ಮಾರ್ತದೆ, ಅದನ್ನು ಹೋಗ್ತದೆ ರೀ. ಅದೇ ಅದು 1 ಟನ್ ರೀ? ವರ್ಷಿಗೆ 1 ಟನ್ ಬರ್ತದೆ. ಓಹೋ. ಅಲ್ಲ ಇವೇನು ಪಿಟ್ ಏನು ಮಾಡಿರಿ ಸರ್? ಇಲ್ಲ ಇವು ಗೊಬ್ಬರ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಮ್ಮ ತೋಟ ಸದಾ ನಮಗೂ ಉಳಿತಾಯ ಆಗಬೇಕಾದ್ರೆ ಇಂಥ ಪಿಟ್ಸ್ ತೆಗೆದಿರ್ಬೇಕು. ಯಾಕೆ ತೆಗೆದಿರ್ಬೇಕು ಅಂದರೆ ಇದ್ರಾಗ ತಪ್ಪಲು ಜಾಸ್ತಿ ಬಿದ್ದಿರ್ತದೆ. ಎಲೆ ತಪ್ಪಲು ಬಿದ್ದಿರ್ತದೆ. ಆ ತಪ್ಪಲು ಬಿದ್ದಿರ ನೆಗ್ಲಿಜೆನ್ಸಿ ಮಾಡಿದಂದರೆ ಯಾರೋ ಬೆಂಕಿ ಹಚ್ಚಿರ್ತಾರೆ, ಅದು ಹತ್ಕೊಂಡು ಪೂರ ತೋಟ ಬಂದೆಲ್ಲ ನಾವು ಎಷ್ಟು ವರ್ಣನೆ ಮಾಡಿ ಇಟ್ಟಿರ್ತೀವಿ, ಆ ತೋಟ ಸುಟ್ಟು ಹೋಯ್ತಾರೆ, ಅದಕ್ಕೆ ಕಿಮ್ಮತ್ತಾಗಲ್ಲ. ಅದಕ್ಕೆ ಬೇಸಿಗೆ ರಕ್ಷಣೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೆಲ್ಲ ತಪ್ಪಲೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ತೆಗಿನಲ್ಲಿ ಹಾಕಿ, ಈ ಹಣ್ಣೆಲ್ಲ ಸ್ವಲ್ಪ ಹಣ್ಣು ವೇಸ್ಟ್ ಆಗಿದ್ದೆಲ್ಲ ಅದ್ಮೇಲೆ ಹಾಕಿರ್ತೀವಿ. ಅದು ಗೊಬ್ಬರನೂ ಆಯ್ತದೆ, ನಮ್ಮ ತೋಟನೂ ರಕ್ಷಣೆ ಆಯ್ತದೆ. ಓಕೆ. ಅದು ಗೊಬ್ಬರ ಕೊಟ್ಟಂಗೂ ಆಗ್ತದೆ ರೀ ಕೆಳಗೆ? ಹಾಂ, ಅದು ಗೊಬ್ಬರ ಕೊಟ್ಟಂಗೆ ಆಯ್ತದೆ. ಇದು ರಕ್ಷಣೆ ಆಯ್ತದೆ. ನಮ್ಗೆ ಬೆಂಕಿಲಿಂದ ಭಾಳ ಇಂಪಾರ್ಟೆಂಟ್. ಹೌದು ಸರ್. ಹೌದು. ಕೃಷಿ ಮಾಡೋರಿಗೆ ನೀರು ಕೊಚ್ಕೊಂಡು ಹೋಗೋದು, ಮಣ್ಣು ಕೊಚ್ಕೊಂಡು ಹೋಗೋದು, ಚಳಿಗೆ ರಕ್ಷಣೆ ಆಗ್ತಕ್ಕಂಥದ್ದು, ಬೇಸಿಗೆ ಬಿಸಿಲಿಗೆ ತೋಟ ರಕ್ಷಣೆ ಇರಬೇಕು. ಇವು 3 ವಿಷಯ ಇಟ್ಕೊಂಡು ಕೃಷಿ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತದೆ ಸರ್. ಓಕೆ ಸರ್. ಈಗ ನಮ್ಮ ಗಿಡಗಳಿಗೆ ರಕ್ಷಣೆ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ಬೇಕು ಸರ್? ನೀವು ಸಜೆಷನ್ ಯಾವ ಥರ ಹೇಳ್ತೀರಿ? ತೋಟದಲ್ಲಿ ಫೆನ್ಸಿಂಗ್ ಮಾಡೋದು ಭಾಳ ಕಾಸ್ಟ್ಲಿ ಬರ್ತದೆ. ಯಾಕಂದ್ರೆ ನಾವು ಈ ಫೆನ್ಸಿಂಗ್ ಮಾಡಿ ಅದ್ರದ್ದೆಲ್ಲ ಫೆನ್ಸಿಂಗ್ ಇಂಟ್ರೆಸ್ಟ್ ಅವೆಲ್ಲ ಮಾಡ್ಲಕ್ಕೆ ಹೋದ್ರೆ ರೈತರು ಉಳಿಯಲ್ಲ. ಹಾಗಾಗಿ ಇದು 2.5 ಲ್ಯಾಂಡಿಗೆ 2.5 ಲಕ್ಷ ರೂಪಾಯಿ ಇನ್ಕಮ್ ಇದು ಖರ್ಚು ಬರ್ತದೆ, ವೆಚ್ಚ ಬರ್ತದೆ. ಓಕೆ ಸರ್. ಅದಕ್ಕಿಂತ ಕಡಿಮೆದಾಗಿ ಅಂದ್ರೆ ಅದ್ರದ್ದು 20% 25%ದಾಗಿ ನಾವು ಮಾಡ್ಬೋದು. ಏನು ಮಾಡ್ಬೋದು ಸರ್? ಸುತ್ತಮುತ್ತ ಟ್ರೆಂಚ್ ಹೊಡಿಸ್ಬೋದು. ನಾವು ತೋರಿಸಿ ಸರ್ ಯಾವ ಥರ ಅಂತ ಹೇಳಿ. ಟ್ರೆಂಚ್ ಹೊಡಿಸೋದ್ರಿಂದ ಕಡಿಮೆ ಖರ್ಚು ಆಯ್ತದ, ಮತ್ತು ನೀರು ಅಂತರ್ಜಲ ಹೆಚ್ಚು ಮಾಡ್ಲಿಕ್ಕೆ ಮಾಡಿದೆ ನಾ ಸುತ್ತಮುತ್ತ. ಓಕೆ.
ಅಂದ್ರೆ ಟ್ರೆಂಚಿಂಗ್ ಅಂದ್ರೆ ತೆಗ್ ಹುಡ್ಸ್ಬೇಕೇನು ಸರ್? ಸುತ್ತಮುತ್ತ ಓಕೆ ಓಕೆ ಅಂದ್ರೆ ಪ್ರಾಣಿಗಳು ಧಾಡ್ ಬರಲ್ರಿ ಅದಕ್ಕೆ? ಪ್ರಾಣಿಗಳು ದಾಟ್ ಬರಲ್ಲ. ಮತ್ತು ನೀರು ನಿಲ್ಲುವಂಥ ವ್ಯವಸ್ಥೆ ಆಗಿದೆ. ಹಿಂಗೆ ಅಲ್ಲಿ ತಗ್ಗು ಇಲ್ಲಿ ಹೊಡ್ಡು, ಮತ್ತು ತಗ್ಗು ಅಲ್ಲಿ ತಗ್ಗು ಇಲ್ಲಿ ಹೊಡ್ಡು. ಅಂದ್ರೆ ಇದು ನೀರು ಸಂಗ್ರಹಣೆ ಮಾಡ್ದಂಗೆ ಸರ್? ನೀರು ನಿಂತು ಹೋಗ್ಬೇಕು. ಅಂದ್ರೆ ನಮ್ಮ ಅಂತರ್ಜಲ ಹೆಚ್ಚಾಗಬೇಕಾದ್ರೆ ಓಡುವ ನೀರು ನಡೆಯುವ ಹಂಗೆ ಮಾಡಬೇಕು, ನಡೆಯುವ ನೀರು ನಿಲ್ಲುವ ಹಂಗೆ ಬೇಕು, ನಿಲ್ಲುವ ನೀರು ಹಿಂಗುವಂತೆ ಮಾಡಬೇಕು. ಜೊತೆಗೆ ಟ್ರೆಂಚ್ ಆಗಬೇಕು, ಖರ್ಚು ಕಡಿಮೆ ಆಗಬೇಕು, ಪರ್ಮನೆಂಟ್ ಇರಬೇಕು. ಇವತ್ತು ನಾವು ಫೆನ್ಸಿಂಗ್ ಮಾಡಿದ್ರೆ ಎಷ್ಟು ಭಾಳ ಅಂದ್ರೆ 15-20 ವರ್ಷ ಭಾಳ ಹೋಯ್ತು. ಹೌದು ಸರ್. ಎಲ್ಲ ವೇಸ್ಟ್ ಆಯ್ತದ, ಮುದೈತೆ. ಇದು ಎಷ್ಟು 100 ವರ್ಷದವರೆಗೂ ಏನು ಅಷ್ಟು ಅದು ತುಂಬ್ತದ, ಅವು ಖಾಲಿ ಮಾಡಿ ಮತ್ತೆ ಸೈಡಿಗೆ ಹಾಕ್ಬಾರ್ದು. ಅದು ನೀರು ನಿಂತ್ರೆ ಹಿಂಗ್ತದ. ಹೌದು. ನಮ್ಮ ಬೋರಲ್ಲಿ ಚಾರ್ಜಿಂಗ್ ಅಂದ್ರೆ ಎರಡು ಕೆಲಸ ಸರ್. ಅದು ನೀರು ಚಾರ್ಜಿಂಗ್ ಆಗ್ತದ, ಕಡಿಮೆ ಖರ್ಚು ಆಗ್ತದ, ಇದು ಬೌಂಡ್ರಿ ಆಗ್ತದ, ಮತ್ತೆ ಪರ್ಮನೆಂಟ್ ಆಯ್ತು, ಪರ್ಮನೆಂಟ್ ಆಗ್ತದೆ ಸರ್ ಅಂತ. ನಾ ಈ ತರ ರೈತರದ್ದು ಹಿಂಗೆ ರಫ್ ಅಲ್ಲಿ ಇರಬೇಕು. ಅದು ಫೇರ್ ಮಾಡಕ್ ಹೋದ್ರೆ ಲಾಸ್ ಐತಾನೆ. ಲಾಸ್ ಈಗ ಏನು ಪ್ಲಾಟ್ ಅದ ಏನೋ ಅದ ಅಂದ್ರೆ ಅದಕ್ಕೊಂದು ಫೆನ್ಸಿಂಗ್ ಮಾಡಿದ್ರೆ ನಡ್ತದೆ. ರೈತರಿಗೆ ಅದು ಆಗಲ್ಲ ಸರ್. ನನ್ನ ದೃಷ್ಟಿದ ನಾ ಹಿಂಗೆ ಮಾಡಿದ್ದೀನಿ. ಓಕೆ, ಗ್ರೇಟ್ ಸರ್, ಗ್ರೇಟ್. ಆಮೇಲೆ ಸರ್ ಇದು ಕಾಯಿ ಆಗಿದ್ಮೇಲೆ ಹೂವು ಆಗಿದ ತಕ್ಷಣ ಕಾಯಿ 2 ದಿವಸ ಆಗ್ತದೆ ಸರ್? ಇದು ಏನ್ರ ಆ ಥರ? ಅದು 15-20 ದಿವಸ ಬೇಕು. 15-20 ದಿವಸ ಸಣ್ಣ ಕಾಯಿ. ಹೂವಿಂದ ಕಾಯಿ. ಹೂವು ಟೈಮ್ನಾಗ ಏನಾರ ರೋಗ ಬರ್ತದೆ ಸರ್ ಅಂತದ? ಅದು ಟೀ ಮಸ್ಕಿಟೋ ಅಂತ ಹೇಳ್ದಲ್ಲ, ಮಸ್ಕಿಟೋ ಒಂದು ಬರ್ತದೆ. ಅವಾಗೆ ಬರ್ತದೆ ಸರ್? ಅದು ಏನು ಅವು ಕಡಿಮೆ ಭಾಳ. ಈ ಟೀ ಮಸ್ಕಿಟೋ ಒಂದೇ ರೋಗ ಅದಕ್ಕೆ ಸರ್. ಅದಕ್ಕೆ ಅದು ಬಿಟ್ಟು ಮತ್ತೇನಿಲ್ಲ, ಮತ್ತೇನು ಪ್ರಾಬ್ಲಮ್. ಓಕೆ ಸರ್, ಓಕೆ. ಅದಕ್ಕೆ ಸಣ್ಣ ಗಿಡ ಎಲ್ಲ ಸ್ಟೆಮ್ ಬರೋದು. ಇಲ್ಲ ಸ್ಟೆಮ್ ಬರೋಲ್ಲ, ಈ ಥರ ಕಟಿಂಗ್ ಮಾಡ್ಕೋತಾರೆ ಸರ್. ಇದು ಮರಕ್ಕಾಗಲ್ಲ. ಇದು ಸುಣ್ಣ ಕಲರ್ ಹಾಕಿರಲ್ಲ ಸರಿ? ಅದಕ್ಕೆ ಇದು ಕಟ್ ಮಾಡಿ ಈಗ ಹೇಗೆ ಅಂದ್ರೆ ಮನುಷ್ಯನಿಗೆ ಎಲ್ಲಾರ ಕೈ ಕಟ್ ಆಯ್ತಿದ್ರೆ ಹಾಗೆ ಬಿಟ್ರೆ ಏನಾಗಿರ್ತದ, ಪೂರಾ ಎಫೆಕ್ಟ್ ಆಗ್ತದೆ ಬಾಡಿ. ಹಂಗ ಇದು ಜೀವ ಅದ, ಇದಕ್ಕೂ ಹಂಗ ಕಟ್ ಮಾಡಿಬಿಟ್ರೆ ಇಲ್ಲಿ ಹುಳ ಮತ್ತು ಅವೆಲ್ಲ ಒಳಗೆ ಎಂಟರ್ ಆಗತ್ತೆ ಅನ್ಸುತ್ತೆ. ಕಳ್ಳನಿಗೆ ಬಾಗಿಲು ತರ ಕೊಟ್ಟಂಗೆ ಆಯ್ತದ. ಅದಕ್ಕೆ ಸ್ವಲ್ಪ ಇದಕ್ಕೆ ಔಷಧಿ ಹಚ್ಚಿ ಪ್ಯಾಕ್ ಮಾಡ್ತೇವೆ ಅಂದ್ರೆ ಒಳಗೆ ಎಂಟರ್ ಆಗಲ್ಲ. ಔಷಧಿ ಏನು ಹಚ್ಬೇಕು ಸರ್ ಅದಕ್ಕೆ? ಅದೇ ಬೋಡೋ ಪೇಸ್ಟ್ ಅಂತ ಇರ್ತದೆ. ಅಷ್ಟೇ ಸರ್. ಓಕೆ ಓಕೆ, ನೋಡಿ ಸ್ನೇಹಿತರೆ, ಭಗವಂತ ಎಲ್ಲಾ ಹಣ್ಣುಗಳಲ್ಲಿ ಬೀಜಗಳನ್ನು ಒಳಗಡೆ ಕೊಟ್ಟನ, ಇದರಲ್ಲಿ ಹೊರಗಡೆ ಕೊಟ್ಟ. ಓಕೆ, ಹೌದು ಸರ್. ಮತ್ತೊಂದು, ಈ ಬೀಜ 1 ವರ್ಷ ತನಕ ಇಡ್ಬೋದು, ಸ್ಟೋರ್ ಮಾಡ್ಬೋದು. ಇಂಪಾರ್ಟೆಂಟ್ ವಿಷಯ ಇದು ಮರ್ತಿದ್ವಿ. ಓಕೆ, 1 ವರ್ಷ ತನಕ ಸ್ಟೋರ್ ಮಾಡ್ರಿ ಏನೂ ಆಗಲ್ಲ. ಎಲ್ಲವೂ 3 ತಿಂಗಳು ಹೆಸರು ಕಡ್ಡಿ, 3 ತಿಂಗಳು 4 ತಿಂಗಳದ ಪುಟ್ಟಿ ಹುಳ ಆಗ್ತದೆ. ಓಕೆ, ಇದು 1 ವರ್ಷ ತನಕ ಟ್ರೈನ್ ಆಗಲ್ಲ. ಓಕೆ, ನಮ್ಮ ಕಡೆ ಕಟ್ಕೊಂಡು ಒಂದು ಮನೆಗೆ ಇಟ್ಬಿಟ್ರೆ ಮುಗಿತ್ರಿ, ಸ್ಟೋರೇಜ್ ಮಾಡ್ಬೋದು. ಇದು ಇಷ್ಟು ಹಾರ್ಡ್ ಅದ, ಅಷ್ಟು ಹಾರ್ಡ್ ಅದ. ಮತ್ತು ಇದು ಎಷ್ಟು ಮೃದು ಅದ, 1 ದಿವಸ ಇಡ್ತಕ್ಕಂಥ ಆಪಲ್ 1 ದಿವಸ ಇಡ್ಬೋದು. ಆಮೇಲೆ ಹಣ್ಣಾಗಿ ಮೃದುವಾಗಿ ಖರಾಬ್ ಆಗಿರ್ತದೆ. ಓಕೆ ಸರ್, ಓಕೆ. ಹಿಂಗೆ ಇದ್ರ ಜ್ಯೂಸ್ ಮಾಡಿದ್ರೆ ಬೇರೆ ಜ್ಯೂಸ್ 1 ವರ್ಷ ಇಟ್ಟರೆ 2 ವರ್ಷ ಇಡ್ಬೋದು. ಅಷ್ಟು ಮೃದು ಹಣ್ಣದ, ಇಷ್ಟು ಹಾರ್ಡ್ ಸಸಿ ಅದ, ನಟ್ಸ್ ಅದ. ಓಕೆ ಸರ್, ಓಕೆ. ಎರಡು ಇಟ್ಟು ಮತ್ತು ಹೊರಗಡೆ ವಾರ್ಡು. ಓಕೆ ಸರ್, ಸಪ್ರೇಟ್. ಇದು ಒಂದು ಡಿಫ್ರೆನ್ಸ್ ನಾ ಈಗ ಹೇಳ್ಬೇಕಾದ್ರೆ. ನಮ್ಮ ರೈತರಿಗೆ ನೀವು ಒಂದು ಸಜೆಷನ್? ರೈತರ ಸಜೆಷನ್ ಕೊಡೋದಂದ್ರೆ, ಇದರಷ್ಟು ಸರಳವಾಗಿ ಬೆಳೀತಕ್ಕಂಥ ಬೆಳೆ ಯಾವುದೂ ಇಲ್ಲ. ಇದರಷ್ಟು ಸರಳವಾಗಿ ಇನ್ಕಮ್ ಮಾರ್ಕೆಟಿಂಗ್ದಾಗ ತೊಂದರೆನೇ ಇಲ್ಲ. ನಮ್ಮ ಹತ್ತಿರ ಬಂದು ದುಡ್ಡು ಕೊಟ್ಟು ತಗೊಳ್ತಕ್ಕಂಥ ಬೆಳೆಯದ. ಒಂದು ಸಲ 3 ವರ್ಷ ಮೇಂಟೈನ್ ಮಾಡಿದ್ರೆ 30 ವರ್ಷದಾಗ ಆರಾಮ್ ಸರಿ ಇದು ನಮ್ಗೆ ಪೆನ್ಷನ್ ರೂಪದಾಗ ಬರ್ತಾ ಇರ್ತದೆ. ಓಕೆ ಸರ್. ಮೇಂಟೆನೆನ್ಸ್ ಏನು ಅಂದರೆ ಭಾಳ ಕಡಿಮೆ. ನಾವು ಈ ತೋಟಕ್ಕೆ 8 ದಿವ್ಸಕ್ಕೊಮ್ಮ 10 ದಿವ್ಸಕ್ಕೊಮ್ಮ ಬರುವಂಥ ಒಂದು ನಮಗೆ ಸಮಯ ಇತ್ತು ಅಂದರೆ ಮಾಡ್ತೀವಿ ಅಂದರೆ ನೀವು ಬೆಳೆಸ್ಬೋದು ಆರಾಮ್ ಸರಿ. ಓಕೆ ಓಕೆ ಓಕೆ. ಇಲ್ಲಿ ಏನು ಇಂಪಾರ್ಟೆಂಟ್ ಏನದ, ಆರೋಗ್ಯ ಅದ, ದುಡ್ಡು ಅದ, ಕರೆಕ್ಟ್, ಸಮಯ ಅದ. ಸಮಯ ಏನು ಅಂದರೆ ಸುಮ್ಮನೆ ಹಿಂಗೆ 4 ಜನರು ಕರ್ಸ್ಕೊಬೋದು, ಏನೋ ವರ್ಕ್ ಮಾಡೋದು ಹೋಗೋದು, ಮತ್ತು 10 ದಿವಸ ಬಾದೇ ಬರೋದು. ಸರ್, ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರ್ತದೆ ಸರ್.
ರೈತರ ಪರವಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಟೈಮ್ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ.